ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮತ್ಸ್ಯ ತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪಂಜರದಲ್ಲಿ ಮೀನು ಸಾಕಾಣಿಕೆಯನ್ನು ಕುರಿತು ಪಾಂಡವಪುರ ತಾಲೂಕು ಅಂತನಹಳ್ಳಿಯ ಟಿ.ಬಿ. ಪ್ರಶಾಂತ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಪ್ರಶಾಂತ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು? 37 ವರ್ಷ ಸರ್. ಏನು ವಿದ್ಯಾಭ್ಯಾಸ ಪ್ರಶಾಂತ್ ಕುಮಾರ್? ವಿದ್ಯಾಭ್ಯಾಸ PUCಗೆ ನಿಲ್ಲಿಸ್ಬೇಕಾಗಿ ಬಂತು, ಹಂಗಾಗಿ PUC ಮಾಡಿದ್ದೀನಿ ಸರ್. ತಂದೆ ತಾಯಿ ರೈತರ? ತಂದೆಯವರು ರೈತರು, ನಮ್ಮ ತಾಯಿನೂ ರೈತಗಳು. ಜಮೀನು ಎಷ್ಟಿತ್ತು ಸರ್? ನಮಗೆ ಒಂದು 8 ಎಕರೆ ಜಮೀನಿತ್ತು. ಏನೇನು ಬೆಳೆ ಬೆಳೀತಾ ಇದ್ರಿ? ತೆಂಗು ಬೆಳೀತಾ ಇದ್ವಿ, ಭತ್ತ ಬೆಳೀತಾ ಇದ್ವಿ, ಟೊಮೊಟೊ, ಮೆಣಸಿಕಾಯಿ, ತರಕಾರಿಗಳೆಲ್ಲ ಬೆಳೀತಾ ಇದ್ವಿ ಸರ್. ಅದರ ಜೊತೆಗೆ ಸ್ವಲ್ಪ ಒಂದು ಹಸು, ಆಡು, ಕುರಿ ಎಲ್ಲ ಸಮಗ್ರ ಕೃಷಿ ಮಾಡ್ತಾ ಇದ್ರಿ. ಈ ಮೀನು ಕೃಷಿ ಬಗ್ಗೆ ಹೇಗೆ ಆಸಕ್ತಿ ಪ್ರಶಾಂತ್ ಕುಮಾರ್ ಅವರೇ ತಮಗೆ? ಸರ್, ನಾನೊಂದು 8 ವರ್ಷದಿಂದ ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆರೆ ತಣ್ಣೂರಿಗೆ ಹೋಗಿದ್ವಿ ಸ್ನೇಹಿತರೆಲ್ಲ. ನಮ್ಮ ಸ್ನೇಹಿತರು ಯಾರೋ ಮೀನು ತಗೊಂಬರೋಣ ಬನ್ನಿ ಅಂತ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅಲ್ಲಿ ಮೊದಲ ಬಾರಿಗೆ ಕೇಜ್ ಕಲ್ಚರ್ನ ಮಾಡಿದರು. ಎಲ್ಲಿ? ಕೆರೆ ತಣ್ಣೂರಲ್ಲಿ 8 ರಿಂದ 9 ವರ್ಷದ ಹಿಂದೆ ಸರ್ಕಾರದಿಂದ ಪ್ರಾಯೋಗಿಕವಾಗಿ ಒಂದು ಕೇಜ್ ಕಲ್ಚರ್ ಮಾಡಿದರು. ಆಗ ಅದನ್ನು ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಬೇರೆದೆಲ್ಲ ಲೆಕ್ಕ ಮಾಡ್ತಾ ಇದ್ವಿ, ಕೆರೆಗೆ ಬಿಡೋದ್ರ ಬಗ್ಗೆ ಎಲ್ಲ ನಮ್ಮದು ಆಲೋಚನೆ ಇತ್ತು. ಅದರಲ್ಲಿ ಯಾವುದು ಪರ್ಫೆಕ್ಟಾಗಿ ಲೆಕ್ಕ ಸಿಗಲ್ಲ. ಮತ್ತು ನಾವು ಏನು ಮಾಡ್ತಾಯಿದ್ದೀವಿ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಅದರದ್ದು ರಿಟರ್ನ್ಸ್ ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಲೆಕ್ಕ ಸಿಗ್ತಿಲ್ಲ, ಇದು ಲೆಕ್ಕ ಸಿಗ್ತಾ ಇರೋ ವ್ಯವಹಾರ ಮಾಡೋದು ಬೇಡ ಅಂಥೇಳಿ ಕೆರೆಗಳು ಅದ್ರ ಬಗ್ಗೆ ಆಲೋಚನೆ ಬಿಟ್ಟಿದ್ವಿ. ಈ ಕೇಜ್ ಕಲ್ಚರ್ ನೋಡಿದಾಗ ಏನಾಯಿತು, ಎಷ್ಟು ಮರಿ ಬಿಟ್ಟಿದ್ದೀವಿ, ಎಷ್ಟು ಫೀಡ್ ಹಾಕ್ತೀವಿ, ರಿಟರ್ನ್ಸ್ ಎಷ್ಟು ಬರುತ್ತೆ, ಇದು ಲೆಕ್ಕ ಸಿಗುತ್ತೆ ಸರ್. ಹಾಗಾಗಿ ಇದು ಲೆಕ್ಕಾಚಾರ ಇರೋ ವ್ಯವಹಾರ, ಇದನ್ನೇ ಮಾಡಿದ್ರಿ ಅಂತೇಳಿ 8 ವರ್ಷದಿಂದ ಒಂದು 4 ವರ್ಷ ಶಕ್ತಿ ಇರಲಿಲ್ಲ, ಅದಕ್ಕೆ ಬೇಕಾದಷ್ಟು ದುಡ್ಡಿರಲಿಲ್ಲ. ಅದಾದಮೇಲೆ ದುಡ್ಡೆಲ್ಲ ಹೊಂದಿಸ್ಕೊತಾ ಇದ್ದಂಗೆ ಸರ್ಕಾರಕ್ಕೆ ಅರ್ಜಿ ಹಾಕಿದ್ವಿ. ಅರ್ಜಿ ಪ್ರೋಸೆಸ್ ಎಲ್ಲ ಮುಗಿಯೋಷ್ಟರಲ್ಲಿ 1.5 ವರ್ಷ ಆಯಿತು. ಅದಾದಮೇಲೆ ಒಂದಿನ ನಮ್ಮ ನಿರ್ದೇಶಕರು ಬೆಂಗಳೂರು ಇವ್ರು ನಮ್ಮ ಆಸಕ್ತಿ ಎಲ್ಲ ನೋಡಿ, ಇವ್ರು ಹುಡುಗರು ಏನೋ ಮಾಡ್ತಾರೆ, ಇವ್ರು ಕೈ ಕೊಟ್ಟರೆ ಏನೋ ಮಾಡ್ತಾರೆ ಇವರು ಅಂತೇಳಿ ನಮಗೆಲ್ಲ ಒಂದು ಹೊಸದಾಗಿ ನನ್ನಂಗೆ ಇನ್ನೊಂದಷ್ಟು ಜನ ಆಸಕ್ತರಿದ್ದರು. ಅವ್ರನ್ನೆಲ್ಲ ಕ್ಲಬ್ ಮಾಡಿ ಒಂದು ಟೆಂಡರ್ ಮಾಡಿ ನಮಗೆಲ್ಲ ಅವಕಾಶ ಮಾಡಿಕೊಟ್ರು. ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು ಹೇಳಬೇಕು. ಪ್ರಶಾಂತ್ ಅವರೇ, ಈಗ ಮೀನು ಸಾಕಣೆ ಮಾಡಿಬಿಟ್ಟು ಸ್ವಲ್ಪ ಅನುಭವ ತಗೊಳ್ಳೋಣ ಅಂತ ಏನು ಅನ್ನಿಸ್ತಿಲ್ವ ನಿಮಗೆ? ಒಂದೇ ಸರಿ ಕೇಜ್ ಕಲ್ಚರ್ಗೆ ಹೋಗ್ಬಿಟ್ರಲ್ಲ, ಯಾಕೆ? ಇಲ್ಲ ಸರ್, ಅದನ್ನ ನೋಡಿದಾಗ ಏನು ಅನ್ನಿಸ್ತಂದರೆ, ಆಲ್ರೆಡಿ ನಮ್ಮ ಇಲಾಖೆಯವರು ಎಲ್ಲದ್ರ ಮೇಲೆ ಸಾಕಷ್ಟು ಪ್ರಯೋಗಗಳು ಮಾಡಿಬಿಟ್ಟಿದ್ರು ಸರ್. ನಾವು ಕಲಿತೀವಿ ಅಂತ ಹೋದರೆ ಟೈಮ್ ಇರಲ್ಲ ಸರ್ ನಮಗೆ ಅಷ್ಟೊಂದು. ಹಾಗಾಗಿ ಇಲಾಖೆಯಿಂದ ಕೇಳಿದಾಗ ನಮ್ಮ ಶಿವಕುಮಾರ್ ಸರ್ ಅವರು, ಇಲ್ಲ ಇದೆಲ್ಲ ಚೆನ್ನಾಗಿದೆ, ನೀವು ಮಾಡಿ ಪ್ರಶಾಂತ್, ಆಸಕ್ತಿ ಇದ್ದರೆ ಮಾಡಿ, ಆದರೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಹೊಂದಿಸ್ಕೊಂಡಿದ್ದು ಮಾಡಿದ್ರೆ ನೀವು ತುಂಬ ಅನುಕೂಲ ಆಗುತ್ತೆ ನಿಮಗೆ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಅವರ ಮಾರ್ಗದರ್ಶನ ಎಲ್ಲ ಚೆನ್ನಾಗಿತ್ತು. ಜೊತೆಗೆ ಇನ್ನೊಂದೇನೆಂದರೆ, ನಮ್ಮ ಇಲಾಖೆಯಿಂದ ಏನೇ ರೋಗಗಳು ಬರಲಿ, ಏನೇ ಅದರ ಸಮಸ್ಯೆ ಆದ್ರೂ ನಮಗೆ ರೈತರಿಗೆ ನೇರವಾಗಿ ವಿಜ್ಞಾನಿಗಳ ಸಂಪರ್ಕ ಕೊಡ್ತಾರೆ. ಸೈಂಟಿಸ್ಟಿಗೆ ಫೋನ್ ಮಾಡಿ ನಾವು ತಿಳ್ಕೊಬೋದು. ಒಂದು ವಾಟ್ಸಪ್ ಮಾಡಿದ್ರೆ, ಸರ್ ಇದು ಮೀನು ಈ ಥರ ಆಗ್ತಿದೆ ಅಂತಂದರೆ ಇಮ್ಮಿಡಿಯೇಟ್ ಸಜೆಷನ್ ಹೇಳ್ತಾರೆ, ಇದನ್ನ ಹೆಂಗೆ ಮಾಡಬೇಕು, ಹೆಂಗೆ ಕಂಟ್ರೋಲ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಮತ್ತು ಇನ್ನೊಂದು ದಿನ ಕಲಿಯೋಕೆ ಇನ್ನೇನಿರಲ್ಲ, ಅದ್ರಲ್ಲಿ ರೆಡಿ ಫೀಡು ಮರಿ ಬಿಟ್ಟರೆ ಮೇವಾಗ್ತಾ ಇರೋದೆ. ಹಂಗಾಗಿ ಅದರಲ್ಲಿ ಕಲಿಯುವಂಥದ್ದು ಏನೂ ಇರಲ್ಲ ಅನ್ಕೊಂತೀನಿ ಸರ್. ಆಯಿತು, ಸಂತೋಷ. ಈಗ ನಿಮ್ಮ ಜಮೀನಲ್ಲಿ ತಾವು ಸಮಗ್ರ ಕೃಷಿ ಮಾಡ್ತಾ ಇದ್ರಿ. ಹೌದು. ಸೊ ಪಂಜರದ ಕೃಷಿ ನಿಮಗೆ ಆಕರ್ಷಣೆ ಆಯಿತು. ಹೌದು. ಈ ಪಂಜರದಲ್ಲಿ ಮೀನು ಸಾಕೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತರಬೇತಿ ಆ ಥರ ಏನಾದ್ರು ತಗೊಂಡ್ರೆ? ಹೌದು ಸರ್, ಹೌದು. ಕೆರೆ ತಣ್ಣೂರಲ್ಲೇ ಒಂದು 4-5 ಬಾರಿ ನಮ್ಮ ಅಧಿಕಾರಿಗಳಿಗೆ ಮಾತಾಡಿ, ಸರ್ ಅಲ್ಲಿ ನಾನು ಹೋಗಿ ಬರ್ತೀನಿ ಸರ್, ಒಂದು ಸ್ವಲ್ಪ ಮಾತಾಡಿ. ಯಾಕಂದರೆ ಅದು ಪ್ರೈವೇಟ್ ಅವ್ರಿಗೆ ಯಾರೂ ಎಂಟ್ರಿ ಇರಲಿಲ್ಲ, ಅದು ಗೌರ್ಮೆಂಟಿಂದ ಪ್ರಾಯೋಗಿಕವಾಗಿ ಅದು ಎಕ್ಸ್ಪೆರಿಮೆಂಟಾಗಿ ಮಾಡ್ತಾ ಇದ್ದದ್ದು ಅವರು. ಹಾಗಾಗಿ ನಾವು ಫಸ್ಟು 1-2 ಸಲ ಕೇಳಿಕೊಂಡು, ಸರ್ ಅಲ್ಲಿ ಹೋಗ್ತೀವಿ ಸರ್ ಅಂತ ಹೇಳಿ ಅಲ್ಲಿ ಹೋಗಿ ನಾವು ಎಲ್ಲ ನೋಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಏನಾಯಿತು, ನೆಕ್ಸ್ಟು ಜಾಗ ಹುಡುಕಿದ್ವಿ. ನಮಗೆ ಎಲ್ಲೂ ಒಳ್ಳೆ ಜಾಗ ಸೆಟ್ ಆಗಲಿಲ್ಲ, ಯಾಕಂದರೆ ಅದು 30 ಮೀಟ್ರ್ ಆಳ ಇರೋಂಥ ಜಾಗ ಬೇಕಿತ್ತು. ಆಮೇಲೆ KRS ಸೂಕ್ತ ಅಂತ ಹೇಳಿ
KRSಗೆ ನಮ್ಗೆ ಅವಕಾಶ ಕೊಡಿ ಸರ್ ಅಂತ ಡೈರೆಕ್ಟ್ರವ್ರನ್ನ ಒಂದು 3-4 ಬಾರಿ ಕೇಳಿದಾಗ ನಮ್ಮೆಲ್ಲರ ಆಸಕ್ತಿ ನೋಡಿ ಡೈರೆಕ್ಟ್ರು ಒಪ್ಕೊಂಡು ಮಾಡಿದ್ರು. ಪ್ರಶಾಂತ್ ಅವರ ಈಗ ಬಂಡವಾಳಕ್ಕಾಗಿ ಎಷ್ಟೋ ವರ್ಷ ನಾನು ಕಷ್ಟಪಟ್ಟೆ ಅಂತ ಅಂದ್ರು. ಹೌದು ಸರ್. ಅಲ್ವಾ? ಎಷ್ಟು ಬಂಡವಾಳ ಬೇಕಾಗುತ್ತೆ ಇದನ್ನ ಮಾಡೋದಕ್ಕೆ? ಸರ್ ಅದಕ್ಕೆ ಒಂದು 40 ಲಕ್ಷನಾದರೂ ಬಂಡವಾಳ ಬೇಕು ಸರ್. ಕನಿಷ್ಠನ ಗರಿಷ್ಠ? ಅಲ್ಲ ಸರ್, ಕನಿಷ್ಠ ಬಂಡವಾಳ 40 ಲಕ್ಷ ಇದ್ದರೆ ಉಳಿದದ್ದು ಮ್ಯಾನೇಜ್ ಮಾಡ್ಬೋದು ಸರ್. ಒಂದು 40 ಲಕ್ಷ ರೂಪಾಯಿ ಬಂಡವಾಳ ಬೇಕು ಸರ್. ಹೇಗೆ ಹೊಂದಿಸಿದ್ರಿ ಬಂಡವಾಳನ? ನಾನೊಂದು ಸ್ವಲ್ಪ ದುಡ್ದಿದ್ದೆ ಸರ್. ನಮ್ಮ ತಂದೆಯವರು ವಿಚಾರ ಎಲ್ಲ ಹೇಳಿದೆ, ಇಲ್ಲ ಹಿಂಗಿದೆ ಅಂತ. ಆಯಿತು ಮಗ ಏನೋ ಮಾಡ್ತಿದ್ದಾನಂತೇಳಿ ಸರಿ ಆಯಿತು ನೀನು ಮಾಡು, ನಾನು ಉಳಿದದ್ದೆಲ್ಲ ಸ್ವಲ್ಪ ಅರೇಂಜ್ ಮಾಡಿಕೊಡ್ತೀನಿ ಅಂತಂದ್ರು. ಮತ್ತು ನಮ್ಮದೆಲ್ಲ ಸ್ವಲ್ಪ ಗೋಲ್ಡ್ ಎಲ್ಲ ಇತ್ತು, ಹಂಗಾಗಿ ಎಲ್ಲ ಅಡ ಇಟ್ಟು ಮಾಡಿದ್ವಿ. 2 ವರ್ಷದಲ್ಲಿ ಎಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ವಾಪಸ್ ಬಂದಿದೆ ಸರ್. ಈಗ ನೀವು ಕೃಷ್ಣರಾಜ ಸಾಗರದಲ್ಲಿ ಪಂಜರ ಮೀನು ಕೃಷಿ ಮಾಡ್ತಾ ಇರೋದು. ಹೌದು. ಯಾವ ಜಾಗದಲ್ಲಿ ಮಾಡ್ತಾ ಇದ್ದೀರಿ ಪ್ರಶಾಂತ್ ಅವರು? ಸರ್ ನಮ್ಮದು ಅಂತನಹಳ್ಳಿ ಅಂತ ಬರುತ್ತೆ ಸರ್. ಅಂತನಹಳ್ಳಿ ವಿಲೇಜು ಪಾಂಡವಪುರ ತಾಲೂಕು ಹೊಂದ್ಕೊಂಡಂಥ ಕಡೆಯ ಗ್ರಾಮ ಅದು. ಅಲ್ಲಿಂದ ನೆಕ್ಸ್ಟ್ ಬ್ಯಾಕ್ ವಾಟರ್ ಇರೋದು. ಅಂತನಹಳ್ಳಿ ಅನ್ನೋ ಇದರಿಂದ ಮಾಡ್ತಾ ಇದ್ದೀವಿ ಸರ್. ಆ ಕಡೆ ನಮ್ದಕ್ಕೆಲ್ಲ ಓಡಾಟ ಆ ಕಡೆಯಿಂದ ಮಾಡ್ಬೇಕು. ನಿಮಗೆ ಜಾಗ ಅಲ್ಲಿ ಕೊಟ್ಟಿದ್ದ ಅಥವಾ ನೀವೇ ಆಯ್ಕೆ ಮಾಡ್ಕೊಂಡಿದ್ದ? ಇಲ್ಲ ಸರ್, ಅದು ವಿಜ್ಞಾನಿಗಳು ಬಂದು ಅದು ಯಾವ ಸೂಕ್ತ ಸ್ಥಳ ನೋಡಿ ನೀರು ಮೂವ್ಮೆಂಟ್ ಎಲ್ಲ ಇರಬೇಕು, ಅದಕ್ಕೋಸ್ಕರ ಅವ್ರದ್ದು ಒಂದು ತಂಡ ಬಂದು ಅಲ್ಲಿ ಮಾಡಿದ್ರೆ ಸೂಕ್ತವಾಗಿರುತ್ತೆ ಅಂತೇಳಿ ನಮಗೆ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟರು, ನೀವು ಇಲ್ಲಿ ಮಾಡಿ ಪ್ರಶಾಂತ್. ಈಗ ಆರಂಭದಿಂದ ಹೇಳ್ತಾ ಬನ್ನಿ ಪ್ರಶಾಂತ್ ಅವರೇ, ಇದರ ಪ್ರೊಸೀಜರ್ ಏನಿತ್ತು? ಯಾವ ರೀತಿ ತಾವು ಈ ಪಂಜರದ ಮೀನು ಕೃಷಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ, ಎಲ್ಲಿಗೆ ಸಲ್ಲಿಸಿದ್ರಿ, ಹೇಗೆ, ಮತ್ತು ಅದಕ್ಕೇನಾದರೂ ಬಜೆಟಿಂಗ್ ಮಾಡಿದ್ರ ಅಥವಾ ಅವರೇ ಇಲಾಖೆನವರೇ ಅದರದ್ದು ಖರ್ಚು ವೆಚ್ಚದ ಪಟ್ಟಿ ಕೊಟ್ರ, ಹೇಗೆ? ಮೊದಲಿಂದ ಹೇಳ್ತಾ ಹೋಗಿ. ಮೊದಲಿಗೆ ಸರ್ ಏನಾಯಿತು, ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಅದಾದಮೇಲೆ ನಮ್ಮ ನಿರ್ದೇಶಕರು ಒಂದು ಒಳ್ಳೆ ದಿನ ಪೇಪರ್ ನೋಟಿಫಿಕೇಷನ್ ಮಾಡಿದ್ರು, ಅಡ್ವರ್ಟೈಸ್ಮೆಂಟ್ ಆಗ್ತು. ನಾವು ಅಡ್ವರ್ಟೈಸ್ಮೆಂಟ್ ಆದಮೇಲೆ ಅಪ್ಲಿಕೇಶನ್ ಕರೆದ್ರು. ನಮಗೆ ಅವಾಗೆಲ್ಲ ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂತ ನಮಗೆ ಗೊತ್ತಿರಲಿಲ್ಲ, ಯಾಕಂದರೆ ಇದು ಒಂದು ಹೊಸ ಪ್ರಯತ್ನ, ಹೊಸ ಪ್ರಯೋಗ. ಇಲಾಖೆಯಿಂದ ನಮ್ಮ KRS ನಿರ್ದೇಶಕರು ಶಿವಕುಮಾರ್ ಸರ್ನ ಹೋಗಿ ಭೇಟಿ ಮಾಡಿದಾಗ, ಹೌದು ಹಾಕೋಕ್ಕೆ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಂದರೆ ಅಪ್ಲಿಕೇಶನ್ನು ಯಾವ ಥರ ಫಿಲ್ ಮಾಡಬೇಕು, ಪ್ರಾಜೆಕ್ಟ್ ರಿಪೋರ್ಟೆಲ್ಲ ಹೆಂಗೆ ತೊಗೊಬೇಕು, ಹೆಂಗೆ ಮಾಡಬೇಕು, ಇದ್ರ ಬಗ್ಗೆ ನಾನು ಸಲಹೆ ಕೊಡ್ತೀನಿ ಅಂತ ಹೇಳಿ ಅವರು ಸಲಹೆ ಕೊಟ್ಟರು ನಮಗೆ ಈ ಥರ ಮಾಡಬೇಕು ಅಂತ. ಆನ್ಲೈನ್ ಅಪ್ಲಿಕೇಶನ್? ಇಲ್ಲ ಸರ್, ಆಫ್ಲೈನ್ ಅಪ್ಲಿಕೇಶನ್. ಮಾಡಬೇಕು, ಅವರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಲಾಖೆಲೇ ತೊಗೊಬೇಕು ಸರ್. ಅವರೇ ಕೊಟ್ಟರು ಒಂದೊಂದು ಪ್ರಿಂಟ್ ತೆಗೆದು ಕೊಟ್ಟರು, ಇದಕ್ಕೆ ಫೋಟೋ ಎಲ್ಲ ಅಂಟಿಸಿ ಹಿಂಗೆ ಬರಿಬೇಕಂತ ಹೇಳಿ ಕೊಟ್ಟರು. ಏನೇನು ಡೀಟೇಲ್ಸ್ ಕೇಳಿದ್ರು ಅದರಲ್ಲಿ? ಸರ್ ಅದು ನಾವು ಕೃಷಿಕರಾಗಿರ್ಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, 1-2 ಫೋಟೋ, ಪ್ರಾಜೆಕ್ಟ್ ರಿಪೋರ್ಟು. ಅದಾದಮೇಲೆ ಇನ್ನೊಂದು KRSನ ನೀವು ಒಂದು ಸರ್ವೆ ಮಾಡ್ಕೊಂಡು ಬರ್ಬೇಕಂತ ಅದರಲ್ಲಿ ಹೇಳಿದರು. ಮೀನುಗಾರಿಕೆ ಬಗ್ಗೆ ಅನುಭವ ಇರಬೇಕು ಅನ್ನೋದೇನಿರಲಿಲ್ವಾ? ಅದು ಒಂದು ಇತ್ತು ಸರ್, ನಿಮ್ಮ ಅನುಭವ ಏನಾದರೂ ಇದ್ದರೆ ಅದರಲ್ಲಿ ಬರೀರಿ ಅಂತೇಳಿ ಅದು ಒಂದು ಕಾಲಮ್ ಇತ್ತು. ಅದು ಆ ಕಾಲಮಲ್ಲಿ ನೀವು ಏನೇನು ನೋಡಿದ್ದೀರಾ, ನಿಮ್ಗೆ ಏನು ಅನುಭವ ಇದೆ ಅದನ್ನೆಲ್ಲ ಬರೀರಿ ಅಂತಿತ್ತು. ನಾವು ಏನು ನೋಡಿದ್ದೀವಿ ಅದನ್ನೆಲ್ಲ ಅದ್ರಲ್ಲಿ ಬರೆದಿರ್ತೀವಿ. KRS ಸರ್ವೆ ಅಂದ್ರೆ ಏನು? KRS ಸರ್ವೆ ಅಂದರೆ ಅದು ನಾವು KRS ಜಲಾಶಯದಲ್ಲೇ ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಯಾವ ಥರ ರೋಡ್ ವ್ಯವಸ್ಥೆ ಇದೆ, ನೀವು ಬ್ಯಾಕ್ ವಾಟರ್ಗೆ ಯಾವ ಕಡೆಯಿಂದ ಎಂಟ್ರಿ ಕೊಡ್ತೀರಿ. KRS ಇಂದ ಒಂದು ಡ್ಯಾಮಿಂದ ಸ್ವಲ್ಪ ದೂರ ಯಾರೂ ಓಡಾಡೋಂಗಿಲ್ಲ, ಅದು ನಿಷೇಧಿತ ಪ್ರದೇಶ. ಅದು ಬಿಟ್ಟು ಇನ್ನು ಹಿಂದೆಗಡೆಯಿಂದ ಬ್ಯಾಕ್ ವಾಟರ್ಗೆ ನೀವು ಓಡಾಡೋಕ್ಕೆ ರೋಡ್ ವ್ಯವಸ್ಥೆ ಹೆಂಗಿದೆ ಇದನ್ನೆಲ್ಲ ನೀವು ಒಂದು ಸರ್ವೆ ಮಾಡ್ಕೊಂಬನ್ನಿ. ನೀವು ಜಾಗ ನೋಡಿದ್ದೀರಾ ಫಸ್ಟು, ನಾವು ಕೊಡೋದಲ್ಲ, ನೀವು ನೋಡಿದ್ದೀರಾ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಕೇಳಿದ್ರು. ನೀವು ನೋಡಿದ್ರು ಪ್ರಶಾಂತ್? ಇಲ್ಲ ಸರ್, ಸರ್ ಹೇಳಿದ್ಮೇಲೆ 1 ವಾರ ಸರ್ವೆ ಮಾಡಿದ್ದೆ ಸರ್, ಬೈಕ್ ತೊಗೊಂಡು ಅದು ಎಲ್ಲಿ ರಸ್ತೆಗಳು ಎಲ್ಲೆಲ್ಲಿಂದ ಟಚ್ ಆಗುತ್ತೆ ಅಂತ ಹೇಳಿ ಒಂದು ಗೂಗಲ್ ಮ್ಯಾಪ್ ಹಾಕೊಂಡು. ಎಲ್ಲೆಲ್ಲಿ ಹೋಗಿದ್ರಿ ಹೇಳಿ? ನಂದು ಮೀನಾಕ್ಷಿಪುರ ಕಡೆ ಹೋಗಿದ್ವಿ, ಅದಾದಮೇಲೆ ಅಲ್ಲಿ ಆನಂದೂರು ಅಂತಿದೆ, ಆ ಕಡೆಯಿಂದ ಹೋಗಿದ್ವಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪಕ್ಕದ ಕಡೆಯಿಂದ ಹೋಗಿದ್ವಿ. ಅದಾದಮೇಲೆ KR ಪೇಟೆ ಕಡೆಯಿಂದ ಟಚ್ ಆಗುತ್ತೆ, ಅಲ್ಲಿಂದ ಹೋಗಿದ್ವಿ. ಅದೆಲ್ಲ ಲಾಸ್ಟಲ್ಲಿ ಅಂತನಹಳ್ಳಿ ಒಂದು ಸಿಕ್ತು. ಅದು ನಮ್ಮ ಊರಿಗೆ ಮತ್ತು ನಾವು ಮೀನು ಸಾಕೋ ಜಾಗಕ್ಕೆ ಎಲ್ಲ ಅನುಕೂಲಕರವಾಗಿತ್ತು, ಮತ್ತು ರಸ್ತೆ ಹತ್ರ ಆಗ್ತಾಯಿತ್ತು. ಮೀನಾಕ್ಷಿಪುರ ಹೋಗಿದ್ರೆ ನಮಗೆ ನಮ್ಮೂರಿಂದ ಒಂದು 80 ಕಿಲೋಮೀಟ್ರ್ ಆಗಿಬಿಡೋದು, ಒಂದು ಸೈಡ್ 80 ಆಗ್ಬಿಡೋದು. ಇವಾಗ ನಮಗೆ 50 ಕಿಲೋಮೀಟ್ರು ಆಗುತ್ತೆ ನಮ್ಮ ಮನೆಯಿಂದ ನಮ್ಮ ಫಿಶ್ ಫಾರ್ಮ್ ಜಾಗಕ್ಕೆ.
50 ಕಿಲೋಮೀಟ್ರು. ಅಂದ್ರೆ ಮೊದಲೇ ನೀವು ಈ ಜಾಗ ನೋಡಿದ್ದು, ಹೌದು ಸರ್. ಆಮೇಲೆ ವಿಜ್ಞಾನಿಗಳು ಬಂದು ಇಲ್ಲೇ ಮಾಡಿ ಅಂತ ಹೇಳಿದ್ರು. ಅದು ಅವಾಗ ನಾವೊಂದು ಹೇಳಿದ್ವಿ ಸರ್, ಈ ಕಡೆಯಿಂದ ಸ್ವಲ್ಪ ಹತ್ರ ಆಗ್ಬೋದು ಸರ್, ಈ ಕಡೆ ಒಂದು ಒಳ್ಳೆ ಪಾಯಿಂಟ್ ಸಿಗ್ಬೋದು ಅಂದಿದ್ವಿ. ಆಯ್ತು ನೋಡೋಣ, ಎಲ್ಲರಿಗೂ ಕೊಡ್ತಾ ಇದ್ವಿ, ಅನುಕೂಲ ಆಗೋ ಕಡೆ ನೋಡಿ ಮಾಡ್ಕೊಡ್ತೀವಿ ಅಂತ ಹೇಳಿ. ಒಳ್ಳೇದು. ಈ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರಲ್ಲ, ಏನಿತ್ತು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ? ಸರ್ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಎಲ್ಲ ನಾವು ಏನೇನು ಖರೀದಿ ಮಾಡ್ತೀವಿ ಅದರದ್ದು ಕೊಟೇಶನ್ ತಗೊಂಡು ಅದ್ರ ಕಾಸ್ಟ್ ಎಷ್ಟಾಗುತ್ತೆ, ಅದಾದಮೇಲೆ ಒಂದು ಮೀನು 1 kg ಆಗೋಕ್ಕೆ ಎಷ್ಟು ಫೀಡ್ ತಿನ್ನುತ್ತೆ, ಎಷ್ಟು ದಿನದಲ್ಲಿ ಎಷ್ಟು ಫೀಡ್ ಅಂದರೆ ಒಂದು ಮೀನು 1 kg ಆಗಬೇಕು ಅಂದರೆ 1 kg 250 ಗ್ರಾಮು ಆಹಾರ ಬೇಕು, ತಿನ್ನಬೇಕು. ಅದು ತಿನ್ನಬೇಕು. ಅದರದ್ದು ಅಮೌಂಟು, ಮಧ್ಯದಲ್ಲಿ ನಮ್ಮ ಓಡಾಟದ ಖರ್ಚು, ಮರಿದು ಕಾಸ್ಟು, ಅದಾದಮೇಲೆ ನಾವು ಎಷ್ಟಕ್ಕೆ ಮಾರ್ತೀವಿ, ಲಾಭ ಎಷ್ಟು ಬರುತ್ತೆ, ಇದನ್ನೆಲ್ಲ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ತೋರಿಸ್ಬೇಕು. ಓಕೆ. ಅಂದರೆ ಈಗ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನಿಮ್ಮ ಬಂಡವಾಳ ಎಷ್ಟು ಹಾಕ್ತೀರಿ, ಆಮೇಲೆ ಏನಾದರೂ ಸಾಲ ಸೌಲಭ್ಯ ಏನಾದ್ರು ತಗೋತೀರಾ, ಅಥವಾ ಅದಕ್ಕೇನಾದರೂ ಸಬ್ಸಿಡಿ ಇತ್ತಾ, ಈ ಥರ ವಿವರಗಳನ್ನೇನಾದರೂ ಹಾಕಿದ್ರಾ? ಇಲ್ಲ ಸರ್, ಅದು ಸಬ್ಸಿಡಿಗೆ ಒಂದು ಅಪ್ಲಿಕೇಶನ್ ಹಾಕೊಬೇಕು ಸರ್. ಬೇರೆ ಅದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ, ಅದು KRS ಅಲ್ಲೇ ಅಪ್ಲಿಕೇಶನ್ ಹಾಕೊಬೇಕು. ಈ ಟೆಂಡರ್ ಬೇರೆ, ಸಬ್ಸಿಡಿಗೆ ಅನುದಾನಕ್ಕೆ ಅಪ್ಲಿಕೇಶನ್ ಬೇರೆ ಇರುತ್ತೆ. ಅನುದಾನಕ್ಕೆ ಅಪ್ಲಿಕೇಶನ್ ಫಸ್ಟು ಟೆಂಡರ್ ನಮ್ಗೆ ಆದಮೇಲೆ, ಜಾಗ ಎಲ್ಲ ಫಿಕ್ಸ್ ಆದಮೇಲೆ, ನಾವು ಆಸಕ್ತರಿದ್ದೀವಿ ನಮಗೆ ಸಬ್ಸಿಡಿ ಕೊಡಿ ಅಂತ ಹೇಳಿ ನಾವು ಸಬ್ಸಿಡಿಗೆ ಅಪ್ಲಿಕೇಶನ್ ಹಾಕಿದ್ವಿ. ಸಹಾಯಧನಕ್ಕಾಗಿ ಅರ್ಜಿ ಹಾಕಿದ್ವಿ. ಅದು DC ಅವ್ರದ್ದು DLC ಮೀಟಿಂಗಲ್ಲೆಲ್ಲ ಪಾಸ್ ಮಾಡಿ ಅದೊಂದು ಪ್ರೋಸೆಸ್ ಇರುತ್ತೆ, ಅದೆಲ್ಲ ಮುಗಿಸಿ ಆಮೇಲೆ ಅವರು ನಿಮ್ಗೆ ಕಾರ್ಯಾದೇಶ ಕೊಟ್ಟರು. ಕಾರ್ಯಾದೇಶ ಕೊಟ್ಟಮೇಲೆ ನಾವು ಕೆಲಸ ಮಾಡಿದ್ವಿ. ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿತ್ತು ಪ್ರಶಾಂತ್? 54 ಲಕ್ಷ ಇತ್ತು ಸರ್. 54 ಲಕ್ಷ. ನಿಮ್ಮ ಬಂಡವಾಳ 40 ಲಕ್ಷ. ಇಲ್ಲಿ 40ರಿಂದ 45 ಲಕ್ಷ ಇತ್ತು ಸರ್. ಓಕೆ. ಸಹಾಯಧನ ಮೊತ್ತ ಎಷ್ಟು? ಸಹಾಯಧನ ಮೊತ್ತ ಬಂದು 21.5 ಲಕ್ಷ ಏನೋ ಬರುತ್ತೆ. 21.5 ಲಕ್ಷ. 40% ಅಲ್ವಾ? ಯಾವ ರೀತಿ ಪಂಜರವನ್ನು ಮಾಡ್ಕೊಂಡಿದ್ದೀರಿ ಹೇಳಿ? ಪಂಜರ ಅದು ಪಾಂಟನ್ಗಳನ್ನು ಬರುತ್ತೆ ಸರ್, ತೇಲುವ ಪಾಂಟನ್ಗಳು, ಪ್ಲಾಸ್ಟಿಕ್ ಪಾಂಟನ್ ಅಂತ. ಯಾಕಂದರೆ ನಮ್ಮ ಇಲಾಖೆಯವರು ಅದೇ ಥರ ಮಾಡಿದರು. ಅಲ್ಲಿ ಬೇರೆ ಬೇರೆಯವರು ನಮ್ಮ ಥರ ಆಸಕ್ತ ಕೃಷಿಕರು ಕಬ್ಬಣ ಮತ್ತು ಡ್ರಮ್ ಎಲ್ಲ ಕಟ್ ಮಾಡಿದರು. ಸುರಕ್ಷತೆಗೆ ಯಾವಾಗಲೂ ಬೆಲೆ ಇದೆ ಅಂತ ಒಂದು ಮಾತಿದೆ. ಹೌದು, ಸುರಕ್ಷತೆಯಾಗಿ ಮಾಡ್ಬೇಕಂತೇಳಿ ಅದು ಅಲೆಗಳೆಲ್ಲ ಇರೋದ್ರಿಂದ ಕಬ್ಬಣದಿಂದ ಮಾಡಿ ಡ್ರಮ್ ಎಲ್ಲ ಮಾಡಿದ್ರೆ ನಾವು ತಿರುಗಾಡುವಾಗ ಪೆಟ್ಟಾದರೆ ಕಾಲು ಯಾವಾಗಲೂ ತೇವದಲ್ಲಿರೋದ್ರಿಂದ ಕೀತ್ಕೊಳ್ಳೋದು ಮತ್ತು ಅದು ಬೇರೆ ಬೇರೆ ಆಗೋದೆಲ್ಲ ಇರುತ್ತೆ ಅಂಥೇಳಿ ಇದು ಪ್ಲ್ಯಾನ್ ಬೇಡ ಅಂಥೇಳಿ ಗೌರ್ಮೆಂಟ್ ಅವರು ಸ್ಟ್ಯಾಂಡರ್ಡಾಗಿ ಮಾಡಿದರು. ಅವರು ಸೈಂಟಿಸ್ಟ್ಗಳೆಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡಿರೋದ್ರಿಂದ ಅದಕ್ಕೆ ಸಮುದ್ರದ ಮೆಟೀರಿಯಲ್ಗಳನ್ನೇ ಬಳಸಿದರು. ಅಲೆಗಳು ಬಂದರೂ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಅದಾದಮೇಲೆ ಇದ್ರದ್ದು ಮೇಂಟೆನೆನ್ಸು ಜಾಸ್ತಿ ಇರಬಾರ್ದು. ಕಬ್ಬಣದ್ದು ಏನಾಗುತ್ತೆ, ಅಲೆ ಅಳ್ಳಾಡ್ತಾ ಇದ್ದಂಗೆ ವೆಲ್ಡಿಂಗ್ ಎಲ್ಲ ಬಿಟ್ಟೋಗುತ್ತೆ, ಮತ್ತು ನಾವು ಅಲ್ಲಿ ವೆಲ್ಡಿಂಗ್ ಮಾಡೋಕ್ಕೆ ವೆಲ್ಡಿಂಗ್ ಮಿಷಿನ್ ತನೂ ಮಾಡೋಕ್ಕೆ ಕಷ್ಟ ಇದೆ. ಪ್ಲಾಸ್ಟಿಕ್ದಾದರೆ ಒಂದು ಡ್ರಮ್ ಹೋದ್ರೂ ಅದನ್ನು ಇಮಿಡಿಯೇಟಾಗಿ ರೀಪ್ಲೇಸ್ ಮಾಡ್ಕೊಬೋದು. ಅದು ನಮ್ಗೆ ಅಂಥ ರಿಸ್ಕ್ ಅನಿಸಲ್ಲ. ಮತ್ತು ಯಾವುದೇ ರೀತಿ ಗಾಯಗಳಾಗೋದು ಈ ಥರ ನಮಗೆ ಜಾರ ಅಂಥದ್ದು ಎಲ್ಲ ಇರಲ್ಲ. ಅದಕ್ಕೋಸ್ಕರ ನಾವು ಸೇಫ್ಟಿ ಪರ್ಪಸ್ಸಿಂದ ಇದನ್ನು ಮಾಡಿದ್ವಿ ಸರ್. ಹೇಳಿ, ಏನದು, ಏನು ಹೆಸರು ಅದಕ್ಕೆ? ಅದು ಪಾಂಟೂನ್ ಅಂತ ಕರೀತಾರೆ ಸರ್. ಪ್ಲಾಸ್ಟಿಕ್ ಪಾಂಟೂನ್. ಓಕೆ. ಅದೆಲ್ಲ ರೆಡಿಯಾಗೇ ಬರುತ್ತಾ ಸರ್? ಅದು ನಮ್ಮ ರಾಜ್ಯದಲ್ಲಿ ಯಾವುದೇ ಸಪ್ಲೈ ಇಲ್ಲ, ನಮ್ಮ ರಾಜ್ಯದಲ್ಲಿ ಡೀಲರ್ಸು ಇಲ್ಲ. ಅದನ್ನು ತರಬೇಕು ಅಂದರೆ ಬಾಂಬೆಯಿಂದನೇ ತರಬೇಕು ಸರ್. ಅದು ಇಲ್ಲೆಲ್ಲೂ ನಮ್ಮ ಕರ್ನಾಟಕದಲ್ಲಿ ಅದರದ್ದು ಯಾವುದೇ ರಿಪೇರಿ ಪಾರ್ಟ್ ಆಗಲಿ ಯಾವುದು ಸಿಗಲ್ಲ ಸರ್. ಅದೆಲ್ಲ ಬಾಂಬೆಯಿಂದನೇ ತೊಗೊಂಡ್ಬಂದು. ಹೇಗೆ ಹುಡುಕಿದ್ರಿ ಅದು ಬಾಂಬೆನಲ್ಲಿ ಸಿಗುತ್ತೆ ಅಂತ? ಆನ್ಲೈನಲ್ಲಿ ಹುಡುಕಿದ್ವಿ ಸರ್. ಹೌದಾ? ಅದಾದಮೇಲೆ ನನಗೆ ಗೊತ್ತಿರೋರೊಬ್ಬರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇದ್ದರು, ನಮ್ಮ ಅಂಕಲ್ ನಾರಾಯಣ್ ಅಂತೇಳಿ ಜಂಟಿ ನಿರ್ದೇಶಕರಾಗಿದ್ದರು. ಬಾಂಬೆಯಲ್ಲಿ 10-20 ಲಕ್ಷ ದುಡ್ಡು ಹಾಕಿ ವ್ಯವಹಾರ ಮಾಡೋದು ಕಷ್ಟ, ನಮಗೆ ಗೊತ್ತಿಲ್ಲ, ನಾವೆಲ್ಲ ಸಣ್ಣ ಹುಡುಗರು ಆ ಪ್ರಪಂಚಕ್ಕೆ. ಅವ್ರಿಗೆ ಹೇಳಿದಾಗ ಅವರು ಹಿಂಗೆ ಮಾಡು ಅಂತ ನಮ್ಗೆ ಸ್ವಲ್ಪ ಅಡ್ವೈಸ್ ಮಾಡಿದ್ರು. ಒಂದು ಹೊರ ರಾಜ್ಯದಲ್ಲಿ ವ್ಯಾಪಾರ ಹೆಂಗೆ ಮಾಡ್ಕೊಂಬರ್ಬೇಕಂತ ಅವರ ವಾಣಿಜ್ಯ ತೆರಿಗೆಲೆ ಇರೋದ್ರಿಂದ ಅವ್ರು ನನಗೆ ಅಡ್ವೈಸ್ ಮಾಡಿದ್ರು. ಆಗ ಏನು ಮಾಡಿದ್ವಿ, ಸರಿ ಅಂತ. ಹೋಗಿದ್ರ ಬೊಂಬಾಯಿಗೆ? ಹೌದು ಸರ್, ನಾನು ಮತ್ತು ನಮ್ಮ ಕೋ-ಬ್ರದರ್ ಇನ್ನೊಬ್ಬ ಜಯದೇವ್ ಅಂತಿದ್ದಾರೆ, ಅವರು ಮಾಡಿದ್ದಾರೆ. ಅವರು ನಾನು ಇಬ್ಬರೇ ಹೋಗಿದ್ವಿ. ಏನೇನು ನೋಡಿದ್ರಿ ಅಲ್ಲಿ ಮುಂಬೈಯಲ್ಲಿ? ಸರ್ ಮುಂಬೈಲಿ ಏನೂ ನೋಡೋಕ್ಕಾಗಲಿಲ್ಲ ಸರ್. ಆದರೆ ಸಿಕ್ಕಾಪಟ್ಟೆ ಜನ ಜಾಸ್ತಿ. ನಾವು ಮಾರ್ನಿಂಗ್ ಇಲ್ಲಿಂದ ಬಸ್ ಹೋಗುತ್ತೆ ಮುಂಬೈಗೆ, KR-ಪೇಟೆಯಿಂದ. ಆ ಬಸ್ಸಲ್ಲಿ ಹೊರಟ್ವಿ. ನಮಗೊಂದು 6 ಗಂಟೆಗೆ ತಗೊಂಡು ಇಳಿಸಿದ್ರು. ನಾವು ಲೊಕೇಶನ್ ಹಾಕ್ಕೊಂಡು ಅವ್ರು ಹೋಗ್ಬೇಕಾಗಿದ್ದ ಜಾಗ ತಲುಪಿದ್ವಿ. ಜಾಗ ತಲುಪಾದ್ಮೇಲೆ ನಮ್ಗೆ ಅವ್ರು ಆನ್ಲೈನಲ್ಲಿ ಕೊಟ್ಟಿದ್ದ ಅಡ್ರೆಸ್ಸು ಮತ್ತು ಆಫೀಸು ಫೋಟೋಸ್ ಎಲ್ಲ ಕರೆಕ್ಟ್ ಇತ್ತು. ಅದಾದಮೇಲೆ ಅವ್ರ ಹತ್ರ ಮಾತಾಡಿ
ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ರೆ IFSC ಕೋಡ್ ಏನಾದರೂ ತಪ್ಪಾದ್ರೆ ನಮ್ಮ ದುಡ್ಡು ಮತ್ತೆ ರಿಕವರಿ ಮಾಡೋದೆಲ್ಲ ನಮಗೆ ಕಷ್ಟದ ಸವಾಲಿತ್ತು. ಹಂಗಾಗಿ ಚೆಕ್ ಕೊಟ್ಟು ಬಂದ್ಬಿಟ್ಟು ನಮ್ಮದು ಚೆಕ್ ಕೊಟ್ಟು ತಗೊಳ್ಳಿ ಸರ್, ನಮ್ಮ ಚೆಕ್ ಡ್ರಾ ಮಾಡಿಕೊಂಡು ನಮ್ಮೂರಿಗೆ ಮೆಟೀರಿಯಲ್ ಕಳಿಸ್ಬಿಡಿ ಅಂತೇಳಿ ರೇಟ್ ಎಲ್ಲ ಮಾತಾಡಿ ಕೊಟ್ಟು ಬಂದ್ವಿ. ಅಂದರೆ ಈಗ ನೀವು ಹಾಕಿರುವಂತಹ ಪಂಜರ ಇದು ಸಮುದ್ರಕ್ಕೆ ಸೂಕ್ತವಾದ ಪಂಜರವೇ? ಹೌದು ಸರ್, ಸಮುದ್ರಕ್ಕೆ ಸೂಕ್ತವಾದದ್ದು. ಯಾಕಂದರೆ ಅಷ್ಟೊಂದು ಶಕ್ತಿಯಾಗಿರ್ಬೇಕು ಸರ್ ಅದು. ಇಲ್ಲಾಂದರೆ KRS ಸಮುದ್ರದ ಅಲೆಗಿಂತ ಏನು ಕಡಿಮೆ ಬರಲ್ಲ. ಆಷಾಢ ತಿಂಗಳಲ್ಲಿ ಸಮುದ್ರನೂ KRS ಅಂತ ವ್ಯತ್ಯಾಸ ಇರಲ್ಲ ಸರ್, ಸಮುದ್ರದ ಅಲೆ ಥರನೇ ಇರುತ್ತೆ. ಅಂದರೆ ನೀವು ಅಲ್ಲಿ ಆ ಮೆಟೀರಿಯಲ್ನಾಗಲಿ ಪಂಜರನಾಗಲಿ ಅಲ್ಲಿ ನೋಡಲಿಲ್ಲ ನೀವು ಮುಂಬೈಯಲ್ಲಿ? ಇಲ್ಲ ಸರ್, ಅಲ್ಲಿ ಒಂದು ಫಿಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗಿದೆ? ಇಲ್ಲ ಸರ್, ಅಲ್ಲಿ ತೋರಿಸಿದ್ರು, ಸ್ಯಾಂಪಲ್ ಬಾಕ್ಸಸ್ ಎಲ್ಲ ತೋರಿಸಿದ್ರು. ನಾವು ಪಂಜರನ ಇಲ್ಲಿ ಕೆರೆತಣ್ಣೂರಲ್ಲಿ KRS ಅಲ್ಲಿ ಒಂದು ಮಾಡಿದ್ರು ಫಸ್ಟ್. ಅದನ್ನೆಲ್ಲ ನೋಡಿದ್ವಲ್ಲ, ನಾವು ಆಲ್ರೆಡಿ ನೋಡಿದ್ವಲ್ಲ, ಅದು ಮೆಟೀರಿಯಲ್ ಹೆಂಗಿರುತ್ತೆ ಅಂತೆಲ್ಲ ನೋಡಿದ್ವಲ್ಲ. ಹಾಗಾಗಿ ಅವ್ರ ಆಫೀಸಲ್ಲಿ ಒಂದು ಪೀಸ್ ತೋರಿಸಿದ ತಕ್ಷಣ ನಮ್ಗೆ ಅರ್ಥ ಆಯಿತು, ಇಂಥ ಮೆಟೀರಿಯಲ್ ಇದು ಫಿಟ್ಟಿಂಗು ಮತ್ತು ಇದು ಪಾಂಟೂನ್ ಬಾಕ್ಸು ಇಷ್ಟಡಿ ಇರುತ್ತೆ ಅಂತೆಲ್ಲ ನಮ್ಗೆ ಅದ್ರ ಅರ್ಥ ಆಯಿತು. ನೀವು ಚೌಕಾಸಿ ಏನು ಮಾಡೋಕ್ಕೆ ಹೋಗಲಿಲ್ಲ? ಇಲ್ಲ ಸರ್, ಬಾರ್ಗಿನ್ ಮಾಡಿದ್ವಿ. ಬಾರ್ಗಿನ್ ಮಾಡಿದ್ರೆ ಏನೂ ತಗೊಳಂಗಿಲ್ವಲ್ಲ ಅವರು. ಬಾರ್ಗಿನ್ ಮಾಡಾದ್ಮೇಲೆ ಇಲ್ಲ, ಆಮೇಲೆ ಅವರಿಗೂ ಏನೋ ಅನ್ನಿಸ್ತು. ಅವರು ಸ್ವಲ್ಪ ವಯಸ್ಸಾದವರು ಹುಡುಗರೆಲ್ಲ ಏನೋ ಆಸಕ್ತಿಯಿಂದ ಬಂದು ಕೇಳ್ತಿದ್ದಾರೆ, ನೋಡೋಣ ಅಂತೇಳಿ ಅವರು 1 ಲಕ್ಷ ಚಿಲ್ಲರೆ ಡಿಸ್ಕೌಂಟ್ ಮಾಡಿ. ಆಯಿತು. ಈಗ ಯಾವತ್ತು ನೀವು ಪಂಜರವನ್ನು ಕೃಷ್ಣರಾಜಸಾಗರ ಜಲಾಶಯದ ಹಿನ್ನೀರಿನಲ್ಲಿ ಸ್ಥಾಪನೆ ಮಾಡಿದ್ದು? 3 ವರ್ಷ ಆಯಿತು ಸರ್. 3 ವರ್ಷ. ಯಾವ ತಿಂಗಳಲ್ಲಿ ಮಾಡಿದ್ರಿ? ತಿಂಗಳಲ್ಲಿ ಅಂದರೆ ಆಲ್ಮೋಸ್ಟ್ ಬೇಸಿಗೆ ತಿಂಗಳ? ಇಲ್ಲ ಸರ್, ಸೆಪ್ಟೆಂಬರ್ ಅಕ್ಟೋಬರ, ದಸರಾ ಸಮಯದಲ್ಲ? ಇಲ್ಲ ಸರ್, ದಸರಾಕ್ಕಿಂತ ಮುಂಚೆ ಸರ್, ಆಷಾಢಕ್ಕಿಂತ ಮುಂಚೆ ಸರ್. ಗಾಳಿ ಕಡಿಮೆ ಇದ್ದಾಗ ಮಾಡಿದ್ವಿ ಸರ್. ಆಷಾಢ ಮುಂದಿನ ತಿಂಗಳು ಆಷಾಢ ಬರುತ್ತೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸರ್. ಮಾಡಿದ್ರಿ. ಹೇಗಿತ್ತು ನಿಮ್ಮ ಅನುಭವ? ಅದನ್ನೊಂಚೂರು. ಅನುಭವ ಸ್ವಲ್ಪ ಸುಲಭವಾದದ್ದಲ್ಲ ಸರ್, ಅದು ತುಂಬ ಕಷ್ಟವಾದದ್ದು ಅನುಭವ. ಯಾಕಂದರೆ ನಮಗೆ ಬರೋ ಮೆಟೀರಿಯಲ್ ಎಲ್ಲ 40 ಫೀಟ್ ಕಂಟೈನರಲ್ಲಿ ಬಂದಿತ್ತು. ಅದು KRS ಹಿನ್ನೀರಿಗೆ ಯಾವುದೇ ವೆಹಿಕಲ್ ಹೋಗಲ್ಲ, ಟ್ರ್ಯಾಕ್ಟರ್ ಮೂಲಕನೇ ಸಾಗಿಸ್ಬೇಕಾಗಿ ಬಂತು. ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರು ಒಂದು ಕಡೆ ಫೀಲ್ಡಲ್ಲಿ ಅನ್ಲೋಡ್ ಮಾಡಿ ಅದನ್ನು ಸಾಗಿಸ್ಬೇಕಾಗಿ ಬಂತು. ಟ್ರ್ಯಾಕ್ಟ್ರಲ್ಲಿ ಸಾಗಿಸಿ ಮತ್ತು ಮಲ್ಗಕ್ಕೆಲ್ಲ ಅಲ್ಲೇ ಹುಡುಗರಿಟ್ಟು ಅದು ಮೆಟೀರಿಯಲ್ಲು ಎಲ್ಲೂ ಹೋಗ್ಬಾರ್ದು ಅಂತ. ಅದಾದಮೇಲೆ ಅದನ್ನು ಫಿಟ್ಟಿಂಗ್ ಮಾಡೋಕ್ಕೆ ಯಾವುದೇ ರೀತಿ ಇಂಜಿನಿಯರ್ಸ್ ಇಲ್ಲ ಸರ್ ನಮ್ಮ ಕರ್ನಾಟಕದಲ್ಲಿ. ನನಗೆ ಸ್ವಲ್ಪ, ನಾನು ಮೊದಲು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ದೆ. ಹಾಗಾಗಿ ನನ್ನ ಹತ್ರ ಒಂದಷ್ಟು ಜನ ಹುಡುಗರಿದ್ರು ಸರ್, ಒಂದು 10 ಜನ ಹುಡುಗರಿದ್ರು. ಎಲ್ಲರನ್ನೂ ಕರ್ಕೊಂಬಂದು ನಾನು ಐಡಿಯಾ ಕೊಡ್ತೀನಿ, ನೀವು ಆ ಥರ ಫಿಟ್ ಮಾಡ್ಕೊತ ಹೋಗಿ ಅಂತೇಳಿ. ಅದಕ್ಕೆ ನಾನೇ ಇಂಜಿನಿಯರ್ ಥರ ನಿಂತು ಎಲ್ಲ ಅವ್ರಿಗೆ ಪ್ಲ್ಯಾನ್ ಕೊಟ್ಟೆ, ಹಿಂಗೆ ಮಾಡಿ ಅಂತ. ಕಂಪ್ನಿಲೊಂದು ಡ್ರಾಯಿಂಗ್ ಇಸ್ಕೊಂಡ್ಬಂದಿದ್ದೆ. ಆ ಡ್ರಾಯಿಂಗ್ ಪ್ರಕಾರ ಕೆಲಸ ಮಾಡಿಸ್ದೆ ಸರ್, ನಾನೇ ಕೆಲಸ ಮಾಡಿಸಿ. ಆಮೇಲೆ ಮತ್ತೆ ದೋಣಿಯಿಂದ ಸ್ವಲ್ಪ ದೊಡ್ಡ ದೋಣಿ ಬೇಕಾಗಿತ್ತು, ಅದು ಬೇರೆಯವ್ರ ಹತ್ರ ಇತ್ತು. ಅದನ್ನು ಸಹಾಯ ತೊಗೊಂಡು ಒಳಗಡೆ ತಗೊಂಡು ಹೋಗಿ ಆ್ಯಂಕರ್ ಮಾಡಿ ಅದನ್ನು ಕಟ್ಟಿಸಿ. ನಿಮ್ಮ ದಡದಿಂದ ಎಷ್ಟು ದೂರ ಇದೆ ಪಂಜರ? ಸರ್, ಮೀನಾಕ್ಷಿಪುರದ ಕಡೆಯಿಂದ ಆದರೆ ಒಂದು 3 ಕಿಲೋಮೀಟ್ರು ನೀರೊಳಗಡೆ ಹೋಗ್ಬೇಕು. ಓಕೆ. ಅಂತನಹಳ್ಳಿ ಕಡೆಯಿಂದ ಆದರೆ 1 ಕಿಲೋಮೀಟ್ರು. 1 ಕಿಲೋಮೀಟ್ರ್ ಒಳಗಡೆ? 1 ಕಿಲೋಮೀಟ್ರ್. ಓಕೆ. ದಡದಿಂದ ಅಲ್ಲಿಗೆ ಹೋಗೋಕೆ ಏನು ವ್ಯವಸ್ಥೆ ನೀವು ಇಟ್ಕೊಂಡಿದ್ದೀರಿ ಈಗ? ಸರ್, ನಾವು ಫಸ್ಟು ಬೋಟ್ ಮಾಡಿದ್ವಿ, ಬೋಟ್ ಇಟ್ಟಿದ್ವಿ. ಬೋಟಲ್ಲಿ ಒಂದಷ್ಟು ದಿನ ಓಡಾಡುವಾಗ ಅಲೆಗಳು ಜಾಸ್ತಿಗೆ ಬೋಟ್ ಸೇಫ್ ಅಲ್ಲ ಅನ್ನಿಸ್ತು. ಆಮೇಲೆ ಏನು ಮಾಡಿದ್ವಿ, ನಾವು ಏನು ಪಾಂಟೂನ್ಗಳಿದ್ವಿ ಅದರಲ್ಲೇ ಬೋಟ್ ಥರ ಮಾಡಿದ್ವಿ, ಲಾಂಚ್ ಥರ ದೊಡ್ಡದು ಮಾಡಿದ್ವಿ. ಅದರಲ್ಲಿ ಫೀಡು ಮತ್ತು ನಾವು ಓಡಾಟ ಎಲ್ಲ ಸುಗಮವಾಗಿರುತ್ತೆ, ಅದು ಯಾವುದೇ ಅಲೆಗೂ ಮುಳುಗಲ್ಲ. ಅದನ್ನು ಆಮೇಲೆ ಮಾಡ್ಕೊಂಡ್ವಿ ಸರ್. ಪರವಾಗಿಲ್ಲ. ಈಗ ಅದ್ರ ಮೇಲೆ ಉಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಮನೆ ಥರ ಎಲ್ಲ ಮಾಡಿದ್ದೀವಿ. ನೀವು ಮಾಡಿದ್ದೀರಾ? ಮಾಡಿದ್ದೀವಿ ಸರ್, ಮಾಡಿದ್ದೀವಿ. ಓಕೆ. ಅಂದರೆ ಅದ್ರ ಮೇಲೆ ಹೋಗಿ ಒಂದು ಅರ್ಧ ದಿವಸ ಉಳಿಬೋದು ಸರ್, ಅಲ್ವಾ? ಉಳಿಬೋದು ಸರ್. ಕೃಷ್ಣರಾಜಸಾಗರ ಜಲಾಶಯ ನೋಡ್ಕೊಂಡು ಮೀನು ಸಾಕಣೆ ಮನ್ಸಿಗೆ ತೃಪ್ತಿ ಇರುತ್ತೆ ಸರ್, ಅಲ್ವಾ? ದಿನ ಹೋಗ್ತೀರಾ ಪ್ರಶಾಂತ್? ಸರ್, 3 ಡೇಸ್ಗೊಂದ್ಸಲ ಹೋಗ್ತೀನಿ. ಹೌದಾ? ಉಳಿದಂತೆ ನೋಡ್ಕೊಳ್ಳೋರು ಯಾರು? ಅಲ್ಲಿ 2 ಹುಡುಗರು ಇದ್ದಾರೆ ಸರ್, ನೋಡ್ತಾರೆ ಸರ್. ಓಕೆ. ಈಗ ಅಲ್ಲಿ ಮೀನು ಸಾಕೋದು ಹೇಗೆ ಹೇಳಿ? ಯಾವ ತಳಿ ಮೀನು ಸಾಕ್ತಾ ಇರುತ್ತಾವು? ಸರ್, ನಾವು ತಿಲೇಪಿಯಾ ಅಂತ ಸರ್, ತಿಲೇಪಿಯಾ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಸರ್, ಹೇಳಿ. ನಾವು ಸ್ಟಾರ್ಟಿಂಗು ಎಲ್ಲ ಮಾಡಾದಾಗ ಏನಾಯಿತು, ನಮಗೆ ಬೋಟ್ ಸಪ್ಲೈ ಮಾಡೋದು ಲೇಟ್ ಆಗಿ ಹೋಗ್ಬಿಡ್ತು. ಎಲ್ಲ ಇನ್ಸ್ಟಾಲ್ ಮಾಡಿದ್ವಿ. ನಮಗೆ ಬೋಟ್ ಸಪ್ಲೈ ಮಾಡಬೇಕಾದವರು ನಮ್ಗೆ ಇನ್ ಟೈಮ್ಗಾಗಿ ಬೋಟು ಮತ್ತು ಇಂಜಿನ್ ಸಪ್ಲೈ ಮಾಡಲಿಲ್ಲ. 2 ತಿಂಗಳು ಡಿಲೇ ಮಾಡಿಬಿಟ್ರು. ನಾವು ಅಷ್ಟರಲ್ಲಿ ಮರಿ ಬಿಟ್ಬಿಟ್ಟಿದ್ವಿ, ಇವರು ಬೇಗ ಕೊಡ್ತಾರೆ ಅಂತೇಳಿ ಮರಿ ಬಿಟ್ಬಿಟ್ಟಿದ್ವಿ. ಆವಾಗ ಏನಾಯಿತು, ನಾವು ಡೈಲಿ ಬೋಟಲ್ಲಿ ಓಡಾಡ್ಬೇಕು, ಅಲ್ಲಿಗೆ ಮರಿಗೆ ಮೇವು ಹಾಕಕ್ಕೆ ಹೋಗಲೇಬೇಕು. ಅದೊಂದು ದೊಡ್ಡ ಸವಾಲಾಗೋಯ್ತು. ಆಮೇಲೆ ನಾವು ದಡದಿಂದ ನಮ್ಮ ಕೇಜ್ಗೆ 1 ಕಿಲೋಮೀಟ್ರು ಒಂದು ಹಗ್ಗ ತರಿಸಿ
ಹಗ್ಗನ ಕಟ್ಟಿಸಿ ಒಂದಷ್ಟು ಪಾಂಟೂನ್ ಇತ್ತು, ಅದನ್ನು ನೀಟಾಗಿ ಮಾಡಿಸಿ ಆ ಪಾಂಟೂನ್ ಮೇಲೆ ನಿಂತು ಹಗ್ಗ ಹೇಳಿದ್ರೆ ಕೇಜ್ ಕಡೆ ಹೋಗ್ಬೇಕು, ಮತ್ತು ಕೇಜ್ ಕಡೆ ನಿಂತ್ಕೊಂಡು ಹಗ್ಗ ಹೇಳಿದ್ರೆ ಪಾಂಟು ದಡಕ್ಕೆ ಬರಬೇಕು. ಅದನ್ನು ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಹುಚ್ಚರು ಇದ್ರಿಗೆ ತಲೆ ಕೆಟ್ಟಿದೆ ಅಂತಿದ್ರು. ಆದರೆ ಅದು ಯಾವುದೇ ರೀತಿ ಪೆಟ್ರೋಲ್ ಇಲ್ಲದೇ ಝೀರೋ ಇದರಲ್ಲಿ ಸಂಚಾರಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಯಿತು. ನೋಡಿ, ಅದೇ ಏನು ಮನಸ್ಸಿದ್ದಲ್ಲಿ ಮಾರ್ಗ ಅಂತಾರಲ್ಲ. ಅದು ಬೋಟ್ ಬರೋವರೆಗೂ 2 ತಿಂಗಳು ಅದರಲ್ಲೇ ಮ್ಯಾನೇಜ್ ಮಾಡೋದು ಸರ್. ಆದರೆ ಸ್ವಲ್ಪ ಸ್ಟ್ರೈನ್ ಆಗಿಬಿಡ್ತಾ ಇದ್ವಿ, ಅದು ಎಳೆದು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂತಂದರೆ. ಈಜು ಬರುತ್ತಾ ಪ್ರಶಾಂತ್ ನಿಮಗೆ? ತಕ್ಕ ಮಟ್ಟಿಗೆ ಬರುತ್ತೆ ಸರ್. ಹಿನ್ನೀರಲ್ಲಿ ಈಜ್ತೀರಿ? ಹೌದು ಸರ್, ಯಾವ ಲೈಫ್ ಜಾಕೆಟ್ ಹಾಕೊಂಡಿರ್ತೀವಿ ಯಾವಾಗಲೂ ಓಡಾಡಬೇಕಾದ್ರೆ. ಓಕೆ. ಈಗ ಎಷ್ಟು ಇದು ಮಾಡಿರುತ್ತಾವ ಅಲ್ಲಿ ಪಂಜರಗಳು? ಸರ್ 18 ಪಂಜರ ಮಾಡಿದ್ದೀವಿ ಸರ್. ಒಂದು ಪಂಜರದ ವಿಸ್ತೀರ್ಣ ಎಷ್ಟು? ಪಂಜರದ ವಿಸ್ತೀರ್ಣ ಸರ್ ಅದು 4 ಮೀಟ್ರ್ ಮತ್ತು 6 ಮೀಟ್ರ್. ಹೌದಾ? ಅದು ಏನು ಉದ್ದ ಆಗಲ್ಲ? 4 ಮೀಟ್ರ್ ಉದ್ದ, 6 ಮೀಟ್ರ್ ಆಗಲ್ಲ. ಆಳ ಎಷ್ಟಿರುತ್ತೆ? ಆಳನ 4 ಮೀಟ್ರ್ ಆಳ. 4 ಮೀಟ್ರ್ ಇರುತ್ತೆ. ಓಕೆ. ಒಂದು ಪಂಜರದಲ್ಲಿ ಎಷ್ಟು ಮೀನು ಸಾಕ್ಬೋದು? ಒಂದು ಪಂಜರದಲ್ಲಿ ಸರ್ 1,000 kg ಬೆಳಿಬೋದು. ಅಲ್ಲ, ಎಷ್ಟು ಮೀನು ಮರಿ ಬಿಡ್ಬೋದು ಅಂತ? ಅದೇ ಒಂದು 1,200 ಬಿಟ್ಟರೆ 1,200 ಸತ್ತಿದ್ದೆಲ್ಲ ಹೋಗಿ ಒಂದು 800 kgವರೆಗೂ ನಮ್ಗೆ ಸಿಗುತ್ತೆ. ಅಂದರೆ ಈಗ ತಾವು ಅಷ್ಟು ಪಂಜರ 18 ಪಂಜರಗಳಿಗೆ ಏಕಕಾಲದಲ್ಲಿ ಮರಿ ಬಿಡ್ತೀರಾ ಅಥವಾ ನೀವೇನಾದ್ರು ಸ್ಟ್ಯಾಗರ್ಡ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಏಕಕಾಲದಲ್ಲೇ ಬಿಡ್ತಾ ಇದ್ದೀವಿ. ಅದು ಏಕಕಾಲದಲ್ಲೇ ಬಿಡ್ತಾ ಇರೋದ್ರಿಂದ ಏನಾಗಿದೆ, ಒಟ್ಟಿಗೆ ಬಂದ್ಬಿಡುತ್ತೆ ಮೀನು. ಅವಾಗ ಸ್ವಲ್ಪ ಮಾರ್ಕೆಟಿಂಗ್ ಸವಾಲು ಇದ್ದೇ ಇರುತ್ತೆ ಸರ್. ಹೌದಾ? ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಅವಾಗ ಏನು ಮಾಡ್ತೀವಿ, ನಾವು ಹೋಲ್ಸೇಲ್ ಅವ್ರಿಗೆ ಕೊಟ್ಬಿಡ್ತಾ ಇದ್ದೀವಿ. ಇನ್ಮೇಲೆ ರೀಟೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ಸ್ಯ ವಾಹಿನಿ ಅಂತ ಒಂದು ವೆಹಿಕಲ್ ಕೊಡ್ತಾ ಇದ್ದಾರೆ, ಅದಾದರೆ ರೀಟೇಲ್ ಮಾರ್ಸೋಣ ಅಂತ ಇದೆ. ಈಗ ತಾವು ವರ್ಷದಲ್ಲಿ ಎಷ್ಟು ಬಾರಿ ಅಲ್ಲಿ ಮೀನನ್ನ ಉತ್ಪಾದನೆ ಮಾಡ್ಬೋದು ಸರ್? ಈಗ ನಾನು ಮಾಡಿ 2.5 ವರ್ಷ 3 ವರ್ಷ ಹತ್ರ ಬಂತು. ಸ್ಟಾರ್ಟಿಂಗು ಒಂದು ಬೆಳೆ ನಮಗೇನು ಅರ್ಥ ಆಗಲಿಲ್ಲ ಅದು. ಈಗ ಅದು ಯಶಸ್ವಿಯಾಗಿ 1-2 ಬೆಳೆ ಬಂದಿದೆ ಸರ್. 1-2 ಬೆಳೆ ಯಶಸ್ವಿಯಾಗಿ ಬಂದಿದೆ. 2 ಬೆಳೆ? 2 ಬೆಳೆ ಸರ್. ಅದು 6 ತಿಂಗಳಲ್ಲೇ ಬಂದ್ಬಿಡುತ್ತೆ? ಅದು ಇಲ್ಲ ಸರ್, 8 ತಿಂಗಳು ಆಗೋಗುತ್ತೆ. 8 ತಿಂಗಳಾದ್ಮೇಲೆ ಪಾಂಡ್ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ಬಲೆಗಳೆಲ್ಲ ಸ್ವಲ್ಪ ಹೊಣೆ ಹಾಕ್ಬೇಕಾಗುತ್ತೆ ಒಂದೊಂದ್ಸಲ. ಸ್ವಲ್ಪ ಪಾಚಿ ಜಾಸ್ತಿ ಇದ್ರೆ ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಆ ಕಿಂಡಿಗಳೆಲ್ಲ, ಬಲೆ ಕಿಂಡಿಗಳೆಲ್ಲ ಸ್ವಲ್ಪ ಕಟ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಹೊಣೆ ಹಾಕೋದೆಲ್ಲ ಇರುತ್ತೆ ಸರ್. ಅದು ಸ್ಟಾರ್ಟಿಂಗ್ ಇಲ್ಲಿವರೆಗೂ ಸ್ವಲ್ಪ ನಿಧಾನ ಈ ಥರದ್ದೆಲ್ಲ ಇತ್ತು ಸರ್, ಕಲಿಯೋದಿತ್ತಲ್ಲ. ಇನ್ಮೇಲೆ ಆ ಥರ ಆಗಲ್ಲ, ಫಾಸ್ಟ್ ಆಗಿ. ಇನ್ಮೇಲೆ ಏನಾಗುತ್ತೆ? ಫಾಸ್ಟಾಗಿ ಮಾಡ್ಬೋದು ಇನ್ಮೇಲೆ. ಫಾಸ್ಟಾಗಿ ಅಂದರೆ 6 ತಿಂಗಳಲ್ಲೇ ಮಾಡ್ಕೋತೀವಿ? ಇಲ್ಲ, ಒಂದು 8 ತಿಂಗಳಲ್ಲಿ ಒಂದು ಬ್ಯಾಚ್ ಮ್ಯಾನೇಜ್ ಮಾಡ್ಬೋದು ಸರ್. ಅಲ್ಲಿಗೆ 2 ವರ್ಷಕ್ಕೆ 3 ಬ್ಯಾಚ್ ಆಗುತ್ತೆ? ಹೌದು ಸರ್, 2 ವರ್ಷಕ್ಕೆ 3 ಬ್ಯಾಚ್ ಮಾಡ್ಬೋದು. ಅದನ್ನು ಬೇರೆ ಬೇರೆ ಹಂತದಲ್ಲಿ ಮರಿಗಳನ್ನು ಬಿಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ? ಒಂದೇ ಸರಿ ಬಾರ್ದ ಹಾಗೆ ಮಾಡೋಕ್ಕಾಗಲ್ಲ? ಮಾಡ್ಬೋದು ಸರ್, ಮಾಡ್ಬೋದು. ಆ ಥರನೂ ಏನಾದ್ರು ಯೋಚನೆ ಮಾಡ್ತಿದ್ದೀರಾ? ಸರ್ ನನ್ನದು ಒಂದು ಕನಸಿದೆ ಸರ್. ಏನಂದರೆ, ಅತೀ ಕಡಿಮೆ ಬೆಲೆಯಲ್ಲಿ ಬಡವನು ಅಫೋರ್ಡ್ ಮಾಡೋ ಬೆಲೆಯಲ್ಲಿ ಮೀನು ಕೊಡ್ಬೇಕಂತ ಒಳ್ಳೆ ಕನಸು. ಒಬ್ಬರು ಬಡವರು ಕೂಡ ಅದನ್ನು ತಿನ್ಬೇಕು ಸರ್. ದುಡ್ಡು ಜಾಸ್ತಿ ಆಯಿತು ಹಂಗನ್ಬಾರ್ದು. ಇವತ್ತು ಎಲ್ಲ ಶ್ರೀಮಂತರ ಕೈಗೆ ಸಿಗುತ್ತೆ ಒಳ್ಳೆ ಫುಡ್ ಅನ್ಬಾರ್ದು. ಇನ್ನೊಂದೇನೆಂದರೆ ಸರ್, ಮುಖ್ಯವಾಗಿ ಸಾಯಕ್ಕೆ ಮೊದಲೇ ಗ್ರಾಹಕನ ಕೈಗೆ ಮೀನು ಕೊಡ್ಬೇಕು ಅನ್ನೋದು ನನ್ನ ಇಷ್ಟ ಸರ್. ಮೀನು ಈಗ ಎಲ್ಲರಿಗೂ ಒಂದು ಇದಿರುತ್ತೆ, ಏನು ಎಷ್ಟು ದಿನ ಆಗಿದೆಯೋ ಸತ್ತು, ಇದು ಹಿಡಿದು ಎಷ್ಟು ದಿನ ಆಯಿತೋ, ಮತ್ತು ಇದಕ್ಕೆ ಕೆಮಿಕಲಾಗಿ ಫ್ರೀಜರ್ ಮಾಡಿದ್ರೋ ಏನೋ. ಇದು ನೋಡಿದ ತಕ್ಷಣ ತಿನ್ನೋರಿಗೆ 100 ಅನುಮಾನಗಳು ತಲೆಯಲ್ಲಿ ಓಡುತ್ತೆ ಸರ್. ಇವತ್ತು ಮೀನನ್ನು ಜಾಸ್ತಿ ಜನ ಬಳಕೆ ಮಾಡದೇ ಇರೋದಕ್ಕೆ ಇದೇ ಮೇಜರ್ ಕಾರಣ. ಆಡು, ಕುರಿ, ಕೋಳಿ ಇದನ್ನೆಲ್ಲ ಜೀವಂತವಾಗಿ ಕಟ್ ಮಾಡಿ ಕಣ್ಮುಂದೆ ಕೊಡ್ತಾ ಇರೋದ್ರಿಂದ ಸರ್ ಜನ ಫಾಸ್ಟಾಗಿ ತಿಂತಿದ್ದಾರೆ, ಫಾಸ್ಟಾಗಿ ಇದು ಮಾಡ್ತಿದ್ದಾರೆ. ಮೀನನ್ನು ಜೀವಂತವಾಗಿ ಕೊಡೋಕ್ಕಾಗ್ತಿಲ್ಲ ಸರ್ ಯಾರ ಕೈಲೂ. ಜೀವಂತವಾಗಿ ಕೊಟ್ಟರು ಅದರದ್ದು ಬೆಲೆ ತುಂಬ ಜಾಸ್ತಿ ಇದೆ. 1 kg ಮೀನಿಗೆ ನನಗೆ ಗೊತ್ತಾದಂಗೆ 300 ರೂಪಾಯಿವರೆಗೂ ಚಾರ್ಜಸ್ ಮಾಡ್ತಾರೆ. ಒಂದು 300 ರೂಪಾಯಿ ಮೀನಿಗೆ ಚಾರ್ಜಸ್. ನನ್ನ ಕನಸಿರೋದೇನೆಂದರೆ ಸರ್, 130ರಿಂದ 140 ರೂಪಾಯಿಗೆ ಗುಣಮಟ್ಟದ ಮೀನನ್ನ ಜೀವಂತವಾಗಿ ಕೊಡ್ಬೇಕು ಸರ್. ಅದು ಕೊಡ್ಬೋದು. ಅಂದರೆ ಹೇಗೆ ಕೊಡ್ತೀರಿ? ಹೌದು ಸರ್, ಜೀವಂತವಾಗಿ ಹೆಂಗೆ ಅಂತಂದರೆ ಸರ್, ನಾವು ಪಂಜರ ಮೀನು ಕೃಷಿಲಿ ಮಾಡಿದ್ದೀವಿ ಸರ್. ಇನ್ನೊಂದು ಸಣ್ಣದೊಂದು ಪಂಜರ ಮಾಡ್ಕೊಬೇಕು ಸರ್. ಸಣ್ಣದೊಂದು ಪಂಜರ ಮಾಡಿ ಅದನ್ನು ನಮ್ಮ ಬೋಟಲ್ಲಿ ಎಳೆಸ್ಕೊಂಬರ್ಬೋದು ಸರ್. ಅದರಲ್ಲಿ ಒಂದು 200 kg ಮೀನು ಹಾಕಿ ಪ್ರತಿದಿನ ಅಂದರೆ ವಾರದಲ್ಲಿ ಒಂದು 3 ದಿನ ನಮ್ಮಲ್ಲಿ ಮಾಂಸಪ್ರಿಯರು 3 ದಿನ ಚೆನ್ನಾಗಿ ತಿಂತಾರೆ. ಆ 3 ದಿನಗಳಲ್ಲಿ ಏನು ಮಾಡಬೇಕು, ದಡಕ್ಕೆ ಎಳ್ಕೊಂಬರ್ಬೇಕು. ಅದನ್ನು ಮೀನು ಜೀವಂತವಾಗಿ ಇರುತ್ತೆ, ಅದನ್ನು ಒಂದು ಜಾಲರಿಲಿ ಹಿಂಗೆ ತೆಗೆದು ಅವ್ನ ಕೈ ಕೊಡು, ತುಕ್ಕಕ್ಕೆ ಹಾಕಳಪ್ಪ ಅಂತ. ಅದು ಅವ್ನ ಖುಷಿ ಇರ್ಬೇಕು ಸರ್. ಅದನ್ನ ತಿನ್ಬೇಕಾದ್ರೆ ಸೂಪರ್ ಇದೆ ಅಂತ ಒಂದು ಅನಿಸ್ಬೇಕು. ಇನ್ನೊಂದೇನೆಂದರೆ, ಒಂದು 130-140 ರೂಪಾಯಿಗೆ ಸಿಗ್ತಾ ಇದೆಯಲ್ಲ, ಆ ಖುಷಿನೂ ಇರ್ಬೇಕು. ಇನ್ನೂ ಮಾಡಿಲ್ಲ ಇದನ್ನು ನೀವು?
ಇಲ್ಲ ಸರ್, ನಾನು ಆಲ್ರೆಡಿ ಈಗ ಮಾಡಿದ್ದೀನಿ. ನಾನು ಲೈವ್ ಎಲ್ಲ ಕೊಟ್ಟಿದ್ದೀನಿ. ಕೆಲವರಿಗೆಲ್ಲ ಗೊತ್ತಿರೋರಿಗೆಲ್ಲ 100 ರೂಪಾಯಿಗೆ ಲೈವ್ ಕೊಟ್ಟಿದ್ದೀನಿ ತಿನ್ನಿ ಅಂತ. ಅವ್ರಿಗೆ ತರೋರು ಏನಾದರೂ ನೀರಿನ ಜಾಲರಿ ಹಿಡ್ಕೊಂಬಂದ್ರೆ ಮನೆ ತನಕ ಮನೆ ತನಕ ಎಲ್ಲ ಸರ್, ಮನೆ ತನಕ ತಗೊಳ್ಳೋದು ಕಷ್ಟ. ಅದು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಸತ್ತೋಗುತ್ತೆ ಮೀನು. ಆದರೆ ಕಣ್ಣು ಮುಂದೆ ಅಂತೂ ತಗೊಂಡು ಕ್ಲೀನ್ ಮಾಡಿಸ್ಕೊಬೋದು ಅಲ್ವಾ? ತಗೊಂಡು ಕ್ಲೀನ್ ಜೀವಂತ ಮೀನನ್ನೇ ಕಣ್ಣೆದುರಿಗೆ ಕೊಡಬೇಕು ಅಲ್ವಾ? ಅದೊಂದು ಆಸೆ ಇದೆ ಸರ್. ಈಗಾಗಲೇ ನೆರವೇರಿಸ್ಕೊಬಿಟ್ಟಿದ್ರಲ್ಲ ನೀವು ಅದನ್ನು? ಅದು ಕೊಟ್ಟಿದ್ದೀನಿ ಸರ್. ಅಲ್ಲ, ಅದು ಯಾರಿಗೋ ಕೆಲವ್ರಿಗೆ ಸಿಕ್ಕಿದೆ ಸರ್ ಅಷ್ಟೇ. ಎಲ್ರಿಗೂ ಸಿಗಲಿ ಅಂತ. ಅದು ಏನಂದ್ರೆ ಎಲ್ಲರಿಗೂ ಸಿಗ್ಬೇಕು ಸರ್, ಎಲ್ಲರೂ ತಿನ್ಬೇಕು, ಎಲ್ಲರಿಗೂ ಸಿಗ್ಬೇಕು. ಈಗ ಪಂಜರದಲ್ಲಿ ಮೀನು ಸಾಕೋ ವಿಧಾನ ಹೇಗೆ ಹೇಳಿ ಪ್ರಶಾಂತ್ ಅವ್ರೆ? ಸರ್ ಅದು ಭಾಳ ಎಷ್ಟು ದಿನದ ಮರಿ ತರ್ತೀರಿ? ಸಿಂಪಲ್ಲು. ನಮ್ಮ ಮೀನುಗಾರಿಕೆ ಇಲಾಖೆ ಇದೆ ಸರ್, ಮೀನುಗಾರಿಕೆ ಕರಿಮುದ್ನಳ್ಳಿಲಿ. ಅಲ್ಲಿ ಹೋದ್ರೆ ನಮಗೆ ಮೀನುಗಳು ರೆಡಿ ಇರುತ್ತೆ ಸರ್. ಎಷ್ಟು ಒಂದು 3 ಇಂಚ್ ಮೀನುಗಳು ರೆಡಿ ಇರುತ್ತೆ. ಒಂದು 2.5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ಮೀನುಗಳನ್ನ ಒಂದಿನ ತೊಗೊಂಬಂದ್ಬಿಟ್ಟು 1 ವಾರ ಸ್ವಲ್ಪ ನೀಟಾಗಿ ನೋಡ್ಕೊಬೇಕು. 1 ವಾರ 15 ದಿನ ಫೀಡು ಮತ್ತು ಅದೇನಾದರೂ ಸಾಯ್ತಾ ಇದ್ದರೆ ಅದಕ್ಕೆ ಮೆಡಿಸನ್ ಮಾಡಬೇಕಾಗುತ್ತೆ. ಅದಾದಮೇಲೆ 2 ಟೈಮ್ ಫೀಡ್ ಹಾಕ್ಬೇಕು. ನಾವು ಮರಿಗಳಿದ್ದಾಗೆಲ್ಲ 4 ಟೈಮ್ ಹಾಕಿಸ್ತೀವಿ. 4 ಟೈಮ್ ಫೀಡ್ ಹಾಕೋದ್ರಿಂದ ಬೇಗ ಗ್ರೋತ್ ಆಗೋಗುತ್ತೆ ಅಂತ 4 ಟೈಮ್ ಕೊಡ್ತೀವಿ. ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿ ಬರಬೇಕು, ಪ್ರೋಟೀನ್ ಫೀಡ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಅದು ನಾವು ತಂದು ಎಲ್ಲನೂ ಒಟ್ಟಿಗೆ ಎಲ್ಲ ಪಾಂಡ್ಗೂ ಬಿಟ್ಟಿರಲ್ಲ ಸರ್. ಒಂದು 25,000 ಮರಿ ತಂದರೆ ಒಂದು 3 ಪಾಂಡಲ್ಲಿ ಇಟ್ಕೊಂಡಿರ್ತೀವಿ. 3 ಪಾಂಡಲ್ಲಿ ಅದನ್ನೆಲ್ಲ ಡೆವಲಪ್ ಮಾಡಿ ಅದನ್ನೆಲ್ಲ ಒಂದು 5 ಇಂಚು 4 ಇಂಚು ಬರೋ ಥರ ಮಾಡ್ತೀವಿ. ಅದಾದಮೇಲೆ ಪ್ರತಿ ಪಾಂಡ್ಗೂ ಕೌಂಟ್ ಮಾಡಿ ಮರಿಗಳನ್ನ ಬಿಡ್ತೀವಿ. ಮರಿಗಳು ಬಿಟ್ಟು ಅದಾದಮೇಲೆ ಏನು ಮಾಡ್ತೀವಿ, ಮರಿ ಎಷ್ಟು ತೂಕ ಇದೆ ಆ ತೂಕಕ್ಕೆ ತಕ್ಕಂಗೆ 2%. 1 kg, ಈಗ 100 kg ಮೀನಿದೆ ಟೋಟಲ್ ಅಂದರೆ ಅದಕ್ಕೆ ದಿನಕ್ಕೆ 2 kg ಆಹಾರ ಅಂತ. 2 ಹೊತ್ತು ಕೊಡ್ತೀರಾ? 2 ಹೊತ್ತು ಕೊಡ್ತೀವಿ. 2 kg 2 ಹೊತ್ತು? 2 ಹೊತ್ತು ಅಂದರೆ ಒಂದು ದಿನಕ್ಕೆ 4 kg. ಇಲ್ಲಿ 4 kg 3 kg ಆಗುತ್ತೆ ಸರ್. ನಾವು ಅಷ್ಟು ಕೊಡೋಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ಒಂದು 3 kg ಕೊಡ್ತೀವಿ ಸರ್. ಓಕೆ ಓಕೆ. ಅದು ಒಂದು ಸೈಂಟಿಸ್ಟ್ಗಳು ಅಷ್ಟು ಹಾಕಿದ್ರೆ ಮೀನು ಚೆನ್ನಾಗಿ ಬರುತ್ತೆ ಅಂತ ಇದ್ದಾರೆ. ಆಯಿತು. ಎಲ್ಲಿಂದ ತರ್ತೀರಿ ಆಹಾರ? ಸರ್ ಆಹಾರ ಎಲ್ಲ ನಾವು ಫಸ್ಟು ಇಲ್ಲೆಲ್ಲ ಸ್ವಲ್ಪ ರೇಟೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ನಮ್ಮ ಮೈಸೂರು ಭಾಗದಲ್ಲೆಲ್ಲ ನಮ್ಮ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಂಗಾಗಿ ಬಳ್ಳಾರಿಯಿಂದ ತರಿಸಿದ್ದೆ ಸರ್. ಒಂದು 4 ಟನ್ನು ಒಂದೊಂದು ಸಲ 4 ಟನ್ ತರಿಸ್ಕೊಳ್ತಾ ಇದ್ವಿ. ತರಿಸ್ಕೊಂಡು ಹಾಕ್ಕೊಂಡು ಅದು ಒಂದು 2 ತಿಂಗಳು. ಎಲ್ಲ ಆಂಧ್ರ ಅಂತಾರೆ, ನೀವು ಬಳ್ಳಾರಿ ಅಂತಿದ್ದೀರಲ್ಲ? ಇಲ್ಲ ಸರ್, ಅಲ್ಲೊಬ್ಬರು ಡೀಲರ್ ಇದ್ದರು, ನನಗೆ ಪರಿಚಯ ಇದ್ದವರು. ಅವರು ಒಳ್ಳೆ ಪ್ರೈಸಿಗೆ ಕೊಟ್ಟರು. ಹಂಗಾಗಿ ಅಲ್ಲಿಂದ ತಗೋತಾ ಇದ್ದೀರಾ? ಈಗಲೂ ಅಲ್ಲೇ ತಗೋತೀರಾ? ಇಲ್ಲ, ಅದೇ ನೋಡ್ತಾ ಇದ್ದೀವಿ ಸರ್. ಇವಾಗ ಬಿಟ್ಟಿದ್ದೀವಿ ಮರಿ. ಈಗ ಪ್ಲ್ಯಾನ್ ಮಾಡ್ತೀವಿ ಸರ್. ಅವ್ರ ರೇಟು ಮತ್ತು ಮೈಸೂರವ್ರ ರೇಟು ಎಲ್ಲ ಕಂಪೇರ್ ಮಾಡಿ ಗುಣಮಟ್ಟ ನೋಡಿ ರಿಸಲ್ಟ್ ಚೆನ್ನಾಗಿರೋದು ಪರ್ಚೇಸ್ ಮಾಡಿ. ಈಗ ಆಹಾರ ಆಯಿತು, ಅದರ ಜೊತೆಗೆ ಅದಕ್ಕೆ ಔಷಧಿ ಮತ್ತೊಂದು ಮಗದೊಂದು ಸುಮಾರಷ್ಟು ಹಾಕಬೇಕಲ್ಲ? ಔಷಧಿ ಇದೆ ಸರ್. ಅದು ಏನಾಗುತ್ತೆ, ಅದು ಮೀನ್ದು ಪ್ರತಿ ನಾವು 1-2 ದಿನಕ್ಕೂ 3 ದಿನಕ್ಕೂ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಸರ್. ಅಬ್ಸರ್ವ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆದಷ್ಟು ಈ ಕೆಲವೊಂದು ವೈಟ್ ಪ್ಯಾಚಸ್ ಅದು ಇದು ಸ್ವಲ್ಪ ಮೀನುಗಳಿಗೆ ಸಣ್ಣ ಪುಟ್ಟ ಡಿಸೀಸ್ ಇರುತ್ತೆ. ಅದೇನು ಮಾಡುತ್ತೆ, ಮುಳುಗಲ್ಲ, ಅವಾಗ ಮೇಲಾಡುತ್ತೆ. ಯಾವಾಗ ಮೀನು ಅದಕ್ಕೆ ಸ್ವಲ್ಪ ರೋಗ ಬಂತು, ಕಾಯಿಲೆ ಬಂತು, ಜ್ವರ ಬಂತು ಅಂದರೆ ಅದು ನೀರು ಮೇಲೆ ಬಂದ್ಬಿಡ್ತದೆ. ನೀರು ಮೇಲೆ ಬಂದು ಆಟ ಆಡ್ತಾ ಇರ್ತದೆ. ಆವಾಗ ಗೊತ್ತಾಗುತ್ತೆ ಅದನ್ನ ನೋಡಿದಾಗ, ಇದಕ್ಕೆ ಡಿಸೀಸ್ ಆಗಿದೆ ಅಂತ. ಆವಾಗ ಪೊಟ್ಯಾಷಿಯಂ ಫರ್ಮಿನೇಟು ಅದನ್ನು ಮಿಕ್ಸ್ ಮಾಡಿ ಒಂದೊಂದು ಡಿಪ್ ಕೊಡ್ತೀವಿ ಸರ್. ಅದು ಬಲೆ ಎಲ್ಲ ಒಂದು ಕಡೆಗೆ ಎಳ್ಕೊಂಡು ಮರಿ ಎಲ್ಲ ಒಂದು ಕಡೆಗೆ ಹಾಕ್ಕೊಂಡು ಒಂದು ಜಗ್ಗಲ್ಲಿ ಅದ್ರ ಮೇಲೆ ಡಿಪ್ ಮಾಡ್ತೀವಿ. ಜಗ್ಗಲ್ಲಿ ಹಾಕಿ ಅದು ಬಿಟ್ಟರೆ ಮೆಡಿಸನ್ ಮಾಡ್ತೀವಿ. ಅದು ಬಿಟ್ಟರೆ ಅದು ಕೆಲಸ ಏನೋ ಅತಿಯಾಗಿಲ್ಲ ಸರ್. ಅದಕ್ಕೆ ನನಗಿದು ಇಷ್ಟ ಆಗಿದ್ದು. ಬೇರೆ ನಾವು ಯಾವುದೋ ಕೋಳಿ ಕುರಿ ಮೇಯಿಸಿದ್ರು ಕಸ ಹೊಡಿಬೇಕು, ಅದನ್ನು ಕ್ಲೀನ್ ಮಾಡಬೇಕು, ಅದನ್ನು ತೊಳಿಬೇಕು, ಹಿಂಗೆಲ್ಲ ಇರುತ್ತೆ ಸರ್. ಇದು ಆ ಥರ ಎಲ್ಲ ಏನಿಲ್ಲ ಸರ್. ಅದು ವೇಸ್ಟೇಜ್ ಎಲ್ಲ ಜಲ್ರಲ್ಲಿ ಆಚೆ ಹೋಗುತ್ತೆ. ಫೀಡ್ ಹಾಕೋದಷ್ಟೇ ಇರುತ್ತೆ. ಅದಕ್ಕೆ ಸರ್ ಕಾಯಿಲೆ ಬಂದರೆ ಮೆಡಿಸನ್ ಮಾಡೋದಿರುತ್ತೆ. ಆದರೆ ಜವಾಬ್ದಾರಿಯಿಂದ ಮಾಡಬೇಕು, ಸೇಫ್ಟಿಯಾಗಿ ಮಾಡಬೇಕು. ಈಗ ನಿಮ್ಮ ಥರನೇ ಬೇರೆಯವರು ಅಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ ಕೇಜ್ ಇಟ್ಕೊಂಡು. ಹಾಂ ಸರ್. ಈಗ ಇಳುವರಿ ಅಂತ ಬಂದಾಗ ಈಗ ನೀವು ತಗೋತಿರೋ ಇಳುವರಿ ಚೆನ್ನಾಗಿದೆ ಅಂತ ಅನ್ಸುತ್ತಾ, ಅಥವಾ ಇನ್ನೂ ಜಾಸ್ತಿ ತಗೋಬೋದು ಅಂತ ಅನ್ಸುತ್ತೆ? ಇಲ್ಲ ಸರ್, ಮೊದಲನೇ ಬಾರಿಗೆ ಯಾರಿಗೂ ಏನೂ ಅರ್ಥ ಆಗಲ್ಲ ಸರ್. ಯಾವ ವಿಷಯನೂ ಏನೂ ಅರ್ಥ ಆಗಲ್ಲ. ನಿಜ. ಅದು ಏನಾಗುತ್ತೆ, ಒಂದು ಟ್ರಯಲ್ ಆ್ಯಂಡ್ ಎರರ್ ಅಂತ ತಪ್ಪುಗಳಾಯ್ತಾ ಇದ್ದು, ಪ್ರಯತ್ನಗಳಾಯ್ತಾ ಇದ್ರೆ ಆಮೇಲೆ ಅವ್ರಿಗೆ ಗೊತ್ತಾಗೋಗುತ್ತೆ ಏನು ಮಾಡಿದ್ರೆ ಏನಂತ. ಸರ್, ಎಲ್ಲಿ ಕಲ್ತು ವಿದ್ಯೆನೂ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಂದು ಪ್ರಯೋಗ ಮಾಡ್ತೀನಿ ಅಂದರೆ ಅದು ಸಕ್ಸಸ್ ಆಗಲ್ಲ ಸರ್. ಅಲ್ಲೇ ಕಲಿಬೇಕು ಸರ್. ಅದು ಯಾಕಂದರೆ ಆ ಪರಿಸರಕ್ಕೆ ಒಂದಿರುತ್ತಲ್ಲ ಸರ್. ಯಾವಾಗಲೂ ಅಲ್ಲಿ ಗಾಳಿ ಎಷ್ಟಿರುತ್ತೆ,
ಅಲ್ಲಿ ನೀರಿಂದ ಅಲೆಗಳು ಹೆಂಗಿರುತ್ತೆ, ಮತ್ತು ನಾವು ಅಲ್ಲಿ ಹೆಂಗೆ ಕಟ್ಕೊಬೇಕು, ಅದಾದಮೇಲೆ ಯಾವಾಗ ಫೀಡು ಮೇವು ಹಾಕ್ಬೇಕು, ಈ ನೀರು ಯಾವಾಗ ಹಾಳಾಗ್ಬೋದು, ಇದೆಲ್ಲ ನಾವು ಎಲ್ಲೋ ನೋಡಿರೋದನ್ನ ಇಲ್ಲಿ ಮಾಡೋಕ್ಕಾಗಲ್ಲ. ಒಂದು ಬೆಳೆ 2 ಬೆಳೆ ನಾವು ಅಂದ್ಕೊಂಡಷ್ಟು ನಮಗೆ ಇಳುವರಿ ಸಿಗಲ್ಲ ಸರ್. ಅದಾದಮೇಲೆ ನಾವು ಸರಿಯಾಗಿ ಕಲಿತ್ರೆ ಸಿಗುತ್ತೆ. ಇನ್ನೊಂದೇನಂತಂದ್ರೆ ಅಲ್ಲಿ ಅನುಭವ ಇರೋರು ಏನಾದರೂ ಸಿಕ್ಕಿದ್ರೆ ಸರ್, ಆ 2 ವರ್ಷದ ಟೈಮು ಉಳಿಯುತ್ತೆ ಸರ್. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಈಗ ತಾವೇನು ಮೊದಲಿಗೆ ನೋಡಿದ್ರಲ್ಲ ತೊಣ್ಣೂರು ಕೆರೆ, ಹಾಂ ಸರ್. ಅಲ್ಲಿ ಈಗಲೂ ಮೀನುಗಾರಿಕಾ ಇಲಾಖೆದು ಇದೆಯಾ ಪಂಜರ? ಇದೆ ಸರ್. ಅದನ್ನ ಪ್ರೈವೇಟ್ ಇವರು ಸೊಸೈಟಿಗಳೊಂದು ಬರುತ್ತಲ್ಲ ಸರ್, ಅವ್ರಿಗೆ ಕೊಟ್ಟಿದ್ದಾರಾ? ಅವ್ರಿಗೆ ಯಾರು ಕೊಟ್ಟಿದ್ದಾರೆ. ಓಕೆ. ಈಗ ನೀವು KRS ಅಲ್ಲಿ ಏನು ಪಂಜರ ಬಿಟ್ಟಿದ್ದೀರಲ್ಲ ಜಾಗ, ಹಾಂ ಸರ್. ಅದು ಕೃಷ್ಣರಾಜ ಸಾಗರದಲ್ಲಿ ಬೇಸಿಗೆನಲ್ಲಿ ನೀರು ಕಡಿಮೆ ಆದಾಗ್ಲೂ ಆ ಜಾಗದಲ್ಲಿ ನೀರು ಇರುತ್ತೆ ಸರ್. ಅಲ್ಲಿ ಇರುತ್ತೆ, ಆ ಭಾಗದಲ್ಲಿ ನೀರಿರುತ್ತೆ. ಇರುತ್ತೆ ಸರ್. ಹಾಗಾಗಿ ವರ್ಷ ಪೂರ್ತಿ ನಿಮಗೆ ನೀರಿನ ಕೊರತೆ ಏನಾಗಲ್ಲ? ಇಲ್ಲ ಸರ್, ನೀರಿನ ಕೊರತೆ ಆಗಲ್ಲ. ನೀರಿನ ಗುಣಮಟ್ಟದಲ್ಲೂ ಏನು ಸಮಸ್ಯೆ ಆಗಬಾರ್ದಲ್ವೇ? ಯಾಕೆಂದರೆ ಜಲಾಶಯಕ್ಕೆ ಹೊಸ ನೀರು ಹರಿದು ಬರ್ತಾನೆ ಇರುತ್ತಲ್ಲ. ಹೌದೌದು ಸರ್. ನೀರಿನ ಗುಣಮಟ್ಟದಲ್ಲೂ ಚೆನ್ನಾಗಿರುತ್ತೆ ಸರ್. ಯಾಕಂದರೆ ಅದು ಅವ್ರು ಕೊಟ್ಟಿರೋ ಎಲ್ಲ ಪಾಯಿಂಟ್ಗಳು ಸ್ಲೋ ಮೂಮೆಂಟಲ್ಲಿ ನೀರು ಹರಿಯುತ್ತೆ ಸರ್. ಅಲ್ವಾ? ಗೇಟಿಂದ ನೀರು ಪಾಸ್ ಆಗ್ತಾ ಇದೆ, ಆ ಜಾಗಗಳಲ್ಲಿ ಸ್ಲೋ ಮೂಮೆಂಟಲ್ಲಿ ನೀರು ಪಾಸ್ ಆಗೋಗುತ್ತೆ. ಮತ್ತು ಅಲೆ ಇರೋದ್ರಿಂದ ಅಲ್ಲಿ ನೀರು ನಿಲ್ಲಲ್ಲ, ಆ ಕಡೆ ಈ ಕಡೆ ಹೋಗ್ತಾರೆ, ಆಡ್ತಾನೆ ಇರುತ್ತೆ. ಚಾಲೆಂಜಸ್ ಏನೇನಿದೆ, ಸವಾಲುಗಳು ಏನೇನಿದೆ, ಏನೇನು ಕಷ್ಟಗಳನ್ನು ಎದುರಿಸಿದ್ದೀರಿ ಕಳೆದ 3 ವರ್ಷದಲ್ಲಿ? ಆರ್ಥಿಕವಾಗಿ ಸದೃಢವಾಗಿರ್ಬೇಕು ಸರ್. ಮತ್ತು ನಮಗೆ 1 ದಿನ 2 ದಿನ ಜ್ವರ ಇನ್ನೊಂದು ಮುಂದಾಗ ಅದನ್ನು ಅಟೆಂಡ್ ಮಾಡೋಕ್ಕೆ ಮನೇಲಿ ಯಾರಾದರೂ ಒಬ್ರು ಇರಬೇಕು. 360 ದಿನವೂ ಇಲ್ಲದೆ ಇದ್ರೆ ಪರವಾಗಿಲ್ಲ. ನಮಗೇನೋ ಹುಷಾರಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿದ್ದಾಗಲೋ, ಇಲ್ಲ ನಾವು ಮುಖ್ಯವಾದ ಕಾರ್ಯಕ್ರಮಕ್ಕೆ ಹೋಗಲೇಬೇಕಾಗಿದ್ದಾಗ ಅಂಥದ್ದನ್ನು ನೋಡ್ಕೊಳಕ್ಕೆ ಒಬ್ರಿದ್ರೆ ಭಾಳ ಅನುಕೂಲ. ಅದರ ಜೊತೆಗೆ ಸವಾಲು ಅಂತಂದರೆ ಫೈನಾನ್ಸಿಯಲ್ ಸವಾಲು ಒಂದಾದರೆ ಅಲ್ಲಿ KRS ಅಲ್ಲಿ ಅಲೆಗಳು ಹಂಗೆ ಇರುತ್ತೆ. ಆ್ಯಂಕರಿಂಗು ಮತ್ತು ಎಲ್ಲ ನೀಟಾಗಿ ಮಾಡಬೇಕು. ನಾವು ಯಾವುದೇ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೂ ಗುಣಮಟ್ಟದ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಅವತ್ತಿಗಷ್ಟೇ ಕಷ್ಟ ಆಗುತ್ತೆ, ನಾಳೆ ನೆಮ್ಮದಿಯಾಗಿರ್ತೀವಿ. ಗುಣಮಟ್ಟದ ಮೆಟೀರಿಯಲ್ ಪರ್ಚೇಸ್ ಮಾಡಿಲ್ಲ ಅಂದರೆ ಅವತ್ತಿಗೆ ಸ್ವಲ್ಪ ರಿಲೀಫ್ ಅನ್ಸಿದ್ರು ಮತ್ತೆ ಕಷ್ಟ ತಪ್ಪಿದ್ದಲ್ಲ ಅಂತ ಅದು ಕಿತ್ತೋಗೋದು, ಮುರಿದೋಗೋದು, ಇಲ್ಲ ಏನೋ ಒಂದು ಡ್ಯಾಮೇಜಸ್ ಆಗೋದು, ಮತ್ತು ಅದನ್ನೇನು ನೀರು ಮಧ್ಯದಲ್ಲಿ ರೀಪ್ಲೇಸ್ ಮಾಡೋದು ಅದೊಂದು ಸವಾಲಿನ ಕೆಲಸ. ಅದು ಈಗ ನೀವು ಹಾಕಿರುವಂತಹ ಪಂಜರ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಪ್ರಶಾಂತ್ ಅವರೇ? ಸರ್ 10-12 ವರ್ಷ ಬಳಕೆ. 12 ವರ್ಷ. ಈಗ 2-3 ವರ್ಷ ಆಗಿದೆ ನೀವು ಹಾಕಿರೋ ಬಂಡವಾಳ ನಿಮ್ಗೆ ವಾಪಸ್ ತೆಗಿಯಕ್ಕೆ. ಹೌದು ಸರ್. ಇನ್ನೇನಿದ್ರು ಮುಂದೆ ಬರೋದು ಇನ್ಮೇಲೆ ಹೊಸ ಬೆಳೆ ಬೆಳೆದೇ ಲಾಭದಾಯಕ ಆದಾಯ ಬರಬೇಕು. ಮ್ಯಾನೇಜ್ಮೆಂಟು ಮೇಂಟೆನೆನ್ಸ್ ಅಂತಾನು ಖರ್ಚಿರುತ್ತೆ ಪ್ರತಿ ವರ್ಷ ಪಂಜರಗಳಿಗೆ? ಮ್ಯಾನೇಜ್ಮೆಂಟು ಅಂತ ಏನು ಬರಲ್ಲ ಸರ್. ದಾರಗಳು ಹೋಗ್ತಾ ಇರುತ್ತೆ. ಬಲೆದು ಹೋಗಲ್ಲ ಸರ್, ಬಲೆನ ಕಟ್ಟ ದಾರಗಳಿರುತ್ತೆ. ಅದು ಬಿಸಿಲಲ್ಲಿ ಒಣಗುತ್ತಲ್ಲ ಸರ್, ಬಿಸಿಲಲ್ಲಿ ಯಾವ್ಯಾವ ಪಾರ್ಟು ಒಣಗ್ತಾ ಇರ್ತದೆ ಅದು ಅವಾಗ ಕೆಲ್ಸಕ್ಕೆ ಬರುತ್ತೆ ಸರ್. ನಾವು ಏನು ಮಾಡಿದ್ದೀವಿ, ಕಬ್ಬಣದ ಗೂಟಗಳು ಯಾವುದೂ ಬಳಸಿಲ್ಲ. ಕಬ್ಬಣದ್ದು ಏನಕ್ಕೆ ಬಳಸಿಲ್ಲ ಅಂದ್ರೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಗಾಯಗಳ ಕಾಲ್ಗಿಲ್ ಹೊಡೆದ್ರೆ ಅಕಸ್ಮಾತ್ ಬಿದ್ದರೆ ಚುಚ್ಕೊಂಡ್ರೆ ಅದು ಪ್ರಾಣಹಾನಿಗಳಾಗ್ಬಿಡ್ತವೆ ಅಂದ್ಬಿಟ್ಟು ನಾವು ಆ ಥರದ್ದು ಯಾವುದೂ ಬಳಸಿಲ್ಲ. ಡೇಂಜರ್ ಅಂತ ಐಟಮ್ನ ಸಂಪೂರ್ಣವಾಗಿ ನಿಷೇಧ ಮಾಡಿಬಿಟ್ಟಿದ್ದೀವಿ. ಅದರಲ್ಲಿ ಎಲ್ಲ ಪ್ಲಾಸ್ಟಿಕ್ಗೆ ಹಾಕಿರೋದ್ರಿಂದ ಕೆಲವೊಂದು ಒಣಗುತ್ತೆ. ಒಣಗಿದಾಗ ಅದು ಕಟ್ಟಾಗೋ ಟೈಮ್ ಇದೆ ಅಂದರೆ ರೀಪ್ಲೇಸ್ ಮಾಡ್ಕೊಬೇಕು ಸರ್. ಅದು ಅಂಥ ಖರ್ಚೇನು ಬರಲ್ಲ ಸರ್. ಅದೆಲ್ಲ ನಿರ್ವಹಣಾ ವೆಚ್ಚ ಅಂತ ಏನು ತುಂಬ ಇಲ್ಲ. ನಿರ್ವಹಣಾ ವೆಚ್ಚ ಇಲ್ಲ ಸರ್. ಅದು ಅದು ನೀವು ಹೋಗಿ ಬರಬೇಕು, ಹೋಗಿ ಬರೋದು, ಆಹಾರ ಹಾಕೋದು, ಅದೆಲ್ಲ ನಮ್ಮ ಬೋಟ್ ಪೆಟ್ರೋಲು. ಆಹಾರ ಎಲ್ಲ ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ದಡದಲ್ಲಿ ಏನಾರು ಒಂದು ಮನೆಗೇನೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಆ ಥರ ಏನು ಮಾಡಿಲ್ಲ. ಈಗ ನಮ್ಮ ತೇಲು ಮನೆಯಲ್ಲಿ 2.5 ಟನ್ ಆಹಾರ ಸಂಗ್ರಹಣೆ ಮಾಡ್ಬೋದು. 2.5 ಟನ್ ಆಹಾರ ಸಂಗ್ರಹಣೆ ಮಾಡೋದ್ರಿಂದ ಅದು ಖಾಲಿ ಆಯ್ತಾ ಇದ್ದಂಗೆ ನಾವು ಅಂಗಡಿಯಿಂದ ಮತ್ತೆ ಹಾಕ್ಸ್ಕೊಂತೀವಿ.
ನೇರವಾಗಿ ಅಂಗಡಿಯಿಂದ. ಒಂದು ಬೋಟ್ ಇಟ್ಕೊಂಡಿದ್ದೀರಲ್ಲ, ಅದನ್ನೆಲ್ಲ ದಡದಲ್ಲಿ ನಿಲ್ಸ್ಕೊಂಡಿರ್ತಾರೆ ಯಾವಾಗ? ಹೌದು ಸರ್, ದಡದಲ್ಲಿ ನಿಲ್ಸ್ಕೊಂಡಿರ್ತೀವಿ. ಓಕೆ. ಒಂಥರಹ ಏನು ಕೃಷ್ಣರಾಜ ಸಾಗರ ಜಲಾಶಯನ ನೋಡ್ಕೊಂಡು ಆನಂದವಾಗಿ ಮೀನು ಸಾಕೋದು ಒಂದು ಖುಷಿ ಅಲ್ವೇನ್ರಿ? ಹೌದು ಸರ್. ನಿಮ್ಮ ಸ್ನೇಹಿತರು ಬಂಧು ಬಳಗ ಎಲ್ಲ ಬರ್ತಾ ಇರ್ತಾರ ನೋಡ್ಕೊಂಡು ಹೋಗೋಕ್ಕೆ? ಹೌದು ಸರ್, ಬರ್ತಾರೆ. ಬಂದು ಅವರು ಸ್ವಲ್ಪ ಹೊತ್ತು ನೋಡಿ, ಅಲ್ಲಿ ತುಂಬ ಹೊತ್ತು ಇರೋಕ್ಕಾಗಲ್ಲ, ಅಭ್ಯಾಸ ಆಗಿಲ್ಲ ಅಂದರೆ ಅಲೆಗಳು ಆಡ್ತಾ ಇರೋದ್ರಿಂದ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಒಂದು 1/2 hour 1 hour ಇರ್ಬೋದು ಅಷ್ಟೇ ಸರ್. ಅನುಭವ ಇದ್ದರೆ ಒಂದು ಅರ್ಧ ದಿನ ಒಂದಿನ ಇದ್ರೂ ಏನಾಗಲ್ಲ. ಮುಂದಿನ ದಿನದಲ್ಲಿ ಆದಾಯ ಸಂಪಾದನೆ ಮಾಡ್ತೀನಿ ಅನ್ನೋ ವಿಶ್ವಾಸ ಇದೆಯಾ ಪ್ರಶಾಂತ್ ಅವರೇ? ಇಲ್ಲ ಸರ್, ಈಗ ಆಲ್ರೆಡಿ ಮಾಡಿದ್ದೀವಲ್ಲ ಸರ್, ಈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ತೀರ್ಸಿದ್ದೀವಿ ಅಂದರೆ ಸಂಪಾದನೆ ಮಾಡೇ ತೀರ್ಸಿದ್ದೀವಲ್ಲ ಅಲ್ವಾ? ಮುಂದೆ ಸಂಪಾದನೆ ಮಾಡ್ತೀರಿ? ಹೌದು ಸರ್, ಮಾಡಿದ್ದೀವಿ. ಮುಂದೆ ಇನ್ನೂ 1-2-3 kg ಇನ್ನೆಲ್ಲಾರು ಹಾಕು ಅಂದ್ರು ಹಾಕೋ ಧೈರ್ಯ ಇದೆಯಾ? ದೂರ ಆದರೆ ಕಷ್ಟ ಸರ್. KRS ಅಲ್ಲೇ ಕೊಟ್ಟರೆ ಹಾಕ್ಬೋದು ಸರ್, ಪಕ್ಕದಲ್ಲೇ ಕೊಡ್ತೀನಿ ಅಂದರೆ ಹಾಕ್ಬೋದು ಸರ್. ಓಕೆ. ಯಾಕಂದರೆ ಅಲ್ಲೇ ಜಾಗ ಒಗ್ಗಿರೋ ಜಾಗ. ಹೆಚ್ಚಿನ ಮಾಹಿತಿಗೆ ಪ್ರಶಾಂತ್ ಕುಮಾರ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಹೇಳ್ತೀನಿ ಸರ್. 776062624246. ಇನ್ನೊಮ್ಮೆ ಹೇಳ್ತೀರಾ? 776062624246. ಇನ್ನೂ ಒಂದು ಸರಿ ಹೇಳ್ಬಿಡಿ. 776062624246. ಒಳ್ಳೆಯದು ಪ್ರಶಾಂತ್ ಕುಮಾರ್ ಅವರೇ, ಇದುವರೆಗೂ ತಾವು ಪಂಜರದ ಮೀನು ಕೃಷಿಗೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವನ ಭಾಳ ಚೆನ್ನಾಗಿ ಹಂಚಿಕೊಂಡಿದ್ದೀರಿ. ವಿದ್ಯಾವಂತರು ಮತ್ತು ಅಷ್ಟೇ ಸಮರ್ಥವಾಗಿ ಹೊಸ ವಿಚಾರದಲ್ಲಿ ಸಾಧನೆ ಮಾಡಿದ್ದೀರಿ. ಒಳ್ಳೆಯದಾಗಲಿ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪಾಂಡವಪುರ ತಾಲೂಕು ಅಂತನಹಳ್ಳಿಯ TB ಪ್ರಶಾಂತ್ ಕುಮಾರ್ ಅವರೊಂದಿಗೆ ಪಂಜರದಲ್ಲಿ ಮೀನು ಸಾಕಾಣಿಕೆಯನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೀನುಗಾರಿಕೆಯಲ್ಲಿ ಮೀನುಗಾರರ ಸಹಕಾರ ಸಂಘಗಳ ಪಾತ್ರ ಮತ್ತು ಜವಾಬ್ದಾರಿಯನ್ನು ಕುರಿತು ಮಂಡ್ಯದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಲೋಕೇಶ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯತರಂಗ